ಓಕೆ, ರೆಡಿ ಬಾಯ್ಸ್, ಹಾಯ್. ಬಂದಿದ್ರ ಎಲ್ಲರೂ? ಬಂದಿದೀವಿ ಓಕೆ. ಬಂದಿದೀವಿ. ಹಾಯ್ ಬಾಯ್, ಸಿನಿಮಾ ಮಾತುಕತೆಯ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಥರ್ಡ್ ಎಪಿಸೋಡ್. ಅದು ಸೆಕೆಂಡ್ ಪಾರ್ಟ್ ನ ಪಾರ್ಟ್ಸ್ ಅಲ್ಲಿ ಬಿಟ್ಬಿಟ್ಟಿದ್ದು. ಸೊ ದಿಸ್ ಇಸ್ ಅಫಿಷಿಯಲಿ ಥರ್ಡ್ ಪಾರ್ಟ್. ಸೊ ಇಲ್ಲಿ ನಮ್ಮ ಶ್ರೀನಾಗ್ ಇದ್ದಾರೆ, ಅಂಡ್ ವೆಲ್ಕಮ್. ಅಂಡ್ ಇಲ್ಲಿ ನಮ್ಮ ಮನೋಹರ್ ಇದ್ದಾರೆ, ವೆಲ್ಕಮ್. ಡಬಲ್ ವೆಲ್ಕಮ್. ಸೊ ಎಷ್ಟೊಂದು ದಿವಸ ಆಯ್ತು. ಇವತ್ತು ಇವತ್ತೇನಾಗಿದೆ ಅಂದ್ರೆ, ಬೇಸಿಕಲಿ ನಾವು 3 ಜನ ಬಂದಿದೀವಿ. ಇನ್ನಿಬ್ರು, ಒಬ್ರಿಗೆ ಜ್ವರ, ಇನ್ನೊಬ್ರಿಗೆ ಇನ್ನೊಂದು ಸಮಸ್ಯೆ. ಸೊ ಅವರಿಬ್ಬರಿಂದ ಒಬ್ಬ ಜಿಮ್ಮರ್ ಬಾಯ್ ಅವರು ರಜಾ ಹಾಕ್ಬಿಟ್ಟವ್ರೆ. ಸೊ ಅವ್ರದ್ದು ಒಂದ್ ದಿನದ ಕಟ್ ಮಾಡಕ್ ಬಿಡ್ತೀವಿ. ಸೊ ಇವತ್ತು 3 ಜನ ಇದೀವಿ. ತ್ರಿಮೂರ್ತಿಗಳು ಇವತ್ತು ಮಾತಾಡ್ತಿರುವಂತ ಟಾಪಿಕ್ ಡೂಡ್. ಸೊ ಸೊ ಬೇಸಿಕಲಿ ಈಗ ನನ್ನ ಮಕ್ಳೇನು ಕನ್ನಡ ಫಿಲ್ಮ್ ಮಾಡ್ತಿದ್ದವರು ಫಸ್ಟ್ ಕಾಂತಾರ 2 ಅಂತ ಬಂದ್ರು, ಅದಾದ್ಮೇಲೆ ಬಂಗಾರ ಜಿಂಕೆ ಅಂತ ಬಂದ್ರು, ಅದಾದ್ಮೇಲೆ ನೋಡಿದ್ರೆ ಡೂಡ್ ಹೊರಟೋದ್ರು. ಅಂದ್ರೆ ಬೇಸಿಕಲಿ ನಾವು ಎಲ್ಲಾದ್ರ ಬಗ್ಗೆನೂ ಮಾತಾಡ್ತೀವಿ. ಬೆಂಗಳೂರು ಏನಲ್ವಾ, ಬೆಂಗಳೂರಲ್ಲಿ ನಮ್ಗೆ ಮಿಕ್ಸ್ ಮಸಾಲಾ, ಆ ಕಡೆ ಪಾನಿಪುರಿ ಬಗ್ಗೆನೂ ಮಾತಾಡ್ತೀವಿ, ಈ ಕಡೆ ಆಂಧ್ರ ಮೀಲ್ಸ್ ಬಗ್ಗೆನೂ ಮಾತಾಡ್ತೀವಿ, ಆ ಕಡೆ ಇದು ಪಲ್ಲಿ ಕರಿ ಬಗ್ಗೆನೂ ಮಾತಾಡ್ತೀವಿ, ಈ ಕಡೆ ಇದ್ರ ಬಗ್ಗೆನೂ ತಮಿಳ್ ಪರೋಟ ಬಗ್ಗೆನೂ ಮಾತಾಡ್ತೀವಿ. ಸೊ ಆಲ್ ಮಿಕ್ಸ್ ಮಸಾಲಾಸ್. ಸೊ ನಾರ್ತ್ ಅಲ್ಲೂ ಅದ್ರ ಬಗ್ಗೆನೂ ಮಾತಾಡ್ತೀವಿ, ನಾರ್ತ್ ಫಿಲಮ್ಸ್ ಮಾತಾಡ್ತೀವಿ, ಸೊ ಇಟ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಮಾತಾಡ್ತೀವಿ. ಸೊ ಬೇಸಿಕಲಿ ಎಲ್ಲಾದ್ರ ಬಗ್ಗೆ ಮಾತಾಡ್ತೀವಿ. ಸೊ ಅದರಿಂದ ಇವತ್ತು ನಾವು ತಗೊಂಡಿರೋ ಟಾಪಿಕ್ ಡೂಡ್. ಸೊ ವೆರಿ ಸೆನ್ಸೇಷನಲ್ ಮಿಸ್ಟರ್ ಪ್ರದೀಪ್ ರಂಗನಾಥ್ ಅವರು ಮಾಡಿರೋಂತ ಸೆನ್ಸೇಷನಲ್ ಫಿಲಂ ಡೂಡ್. ಟಾಟಾಕ್ ಅಂತ ಅಂದ್ರೆ ಮಾಡುವಂತ ಮಾಸ್ ಹೀರೋ, ಒನ್ ಆಫ್ ದ ಇಂಡಿಯನ್ ಆಟ್ರಿಕ್ ಹಾಟ್. ಎಸ್, ಮನು ಹೇಳ್ದಂಗೆನೆ, ಐ ಥಿಂಕ್ ಐ ಡೋಂಟ್ ನೋ ಯಾರು ಮಾಡಿದಾರೋ ಮಾಡಿಲ್ಲೋ ಗೊತ್ತಿಲ್ಲ, ಹ್ಯಾಟ್ರಿಕ್ 3 ಫಿಲಮ್ಗೂ 100 crores ಮಾಡಿರುವಂತದ್ದು ಏಕೈಕ ಹೀರೋ. ಸೊ ನ್ಯೂ ಸೆನ್ಸೇಷನ್ ಆಫ್ ತಮಿಳ್ನಾಡು, ನ್ಯೂ ಸೆನ್ಸೇಷನ್ ಆಫ್ ದ ಇಂಡಿಯಾ. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಡೂಡ್. ಸೊ ಬೇಸಿಕಲಿ ಏನಾದ್ರು ಇದೆಯಾ ಹೇಳೋದಕ್ಕೆ ಇನ್ಫಾರ್ಮೇಶನ್ಸ್? ಅಷ್ಟೇ. ಓಕೆ. ಸೊ ಬೇಸಿಕಲಿ ನಮ್ಗೆ ಡೂಡ್ಗೆ 1 ಲೈನ್ ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ಅದನ್ನ ಬೈಫರ್ಗೇಟ್ ಮಾಡ್ಕೊಂಡು ಏನ್ ಲೆಕ್ಕ, ನಾವ್ ಹಂಗೆ ಅನ್ಸ್ತು, ನೀವು ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಓಕೆ, ರೆಡಿ. ಸೊ ಬೇಸಿಕಲಿ ಡೂಡ್ ಫಿಲಮ್ ಬಂದು ಒಬ್ಬ ಹುಡುಗ ಚಿಲ್ ಆಗಿ ಇಟ್ಕೊಂಡಿರ್ತಾನೆ, ಅವನೊಂದು ಸರ್ಪ್ರೈಸ್ ಕಂಪ್ನಿ ಇಟ್ಕೊಂಡಿರ್ತಾನೆ. ಅವನ್ಗೇನೋ ಒಂದು ಲವ್ ಬ್ರೇಕಪ್ ಆಗಿರುವಂತ ಒಂದು ಪಾಯಿಂಟ್ ಇಂದ ಅದು ಆಕ್ಚುಲಿ ಓಪನಿಂಗ್ ಸಖತ್ತಾಗಿದೆ. ಸೊ ಅಲ್ಲಿಂದ ಓಪನಿಂಗ್ ಆಗತ್ತೆ. ಆ ಓಪನ್ ಆಗಿ ಅವ್ರ ಅತ್ತೆ ಮಗಳೇ ಇರ್ತಾಳೆ, ಸೊ ಅಲ್ಲ ಮಾವನ್ ಮಗನೇ ಇರ್ತಾನೆ. ಸೊ ಬೇಸಿಕಲಿ ಸೊ ಅವ್ರಿಬ್ರು ಕ್ಯಾಶುಯಲ್ ಆಗಿ ಇರ್ತಾರೆ. ಸೊ ಒಂದ್ ಪಾಯಿಂಟ್ ಅಲ್ಲಿ ಅವರಿಬ್ರು ಹುಡುಗಿ ಇವಳನ್ನ ಪ್ರಪೋಸ್ ಮಾಡ್ತಾಳೆ. ಅಂದ್ರೆ ತುಂಬಾ ಇಷ್ಟ ವರ್ಷದಿಂದ ಇದಿರಲ್ಲ, ನೀನ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಸೊ ಇಬ್ರು ಹಂಗೆ ಫ್ರೆಂಡ್ಶಿಪ್ ತರನೇ ಇರೋಣ ಅನ್ನೋ ಪಾಯಿಂಟ್ ಗೆ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ನು ರಿಜೆಕ್ಟ್ ಮಾಡ್ಬಿಡ್ತಾನೆ, ಅವಳು ನಾನು ಹಂಗ್ ನೋಡ್ಕೊಂಡೆ, ನಾನು ಹಂಗ್ ನೋಡೇ ಇಲ್ಲ ನಿನ್ನ ಅಂತ. ಬೇಸಿಕಲಿ ಅವಳು ಕಿವಿ ಚುಚ್ಚಿದಾಗ ಇವನು ಬಾಳೆಹಣ್ಣು ಕೊಟ್ಟು ಸಮಾಧಾನ ಮಾಡಿದಾಗಿಂದನೂ ಪರಿಚಯ ಇರ್ತಾರಲ್ಲ. ಸೊ ಅವನು ಆತರ ರೀತಿ ನೋಡಿರಲ್ಲ ಅಂತ. ಸೊ ಅವಳು ನನಗೆ ಒಳ್ಳೆ ಪೇರ್ ಆಗ್ಬೋದು ನಮ್ಮ ಮಾಮ ಅಂತ ಅನ್ಕೊಂಡು ಪ್ರಪೋಸ್ ಮಾಡ್ತಾಳೆ. ಸೊ ಅದು ಅವನ್ಗೆ ಬ್ಯಾಕ್ಲಾಶ್ ಆಗುತ್ತೆ. ಸೊ ಆಮೇಲೆ ಅವನೊಂದು ಡಿಪ್ರೆಷನ್ಗೆ ಹೋಗ್ತಾನೆ, ಇಲ್ಲ ಅವಳೇ ಒಳ್ಳೆಯವಳು, ಅಂದ್ರೆ ಅವಳ ಫ್ರೆಂಡ್ಸ್, ಬೇಸಿಕಲಿ ಮದುವೆನೇ ಫ್ರೆಂಡ್ಶಿಪ್ ಅಲ್ವಾ ಅನ್ನೋ ಪಾಯಿಂಟ್ ಬರುತ್ತೆ. ಸೊ ಅಲ್ಲಿಗೆ ಬಂದಾಗ ಅವಳದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರ್ತಾಳೆ. ಆ ಸರ್ಪ್ರೈಸ್ ಎಲಿಮೆಂಟ್ ಒಬ್ಬ ಬರ್ತಾನೆ. ಆ ಸರ್ಪ್ರೈಸ್ ಎಲಿಮೆಂಟ್ ಮದುವೆ ಆಗ್ಬೇಕು ಅಂತ ಬರುತ್ತೆ. ಅಲ್ಲೊಂದು ಕ್ರೇಜಿ ಇಂಟರ್ವಲ್ ಬ್ಯಾಂಗ್ ಇದೆ. ಸೊ ಬ್ಯಾಂಗ್ ಇಂದ ಅವಳು ಕರ್ಕೊಂಬಂದಿರೋ ಹುಡುಗ ಅವನು ಒಂದು ಗಿಫ್ಟ್ ಕೊಡ್ತಾನೆ. ಆ ಗಿಫ್ಟ್ ನ ಹೆಂಗ್ ಮೇಂಟೈನ್ ಮಾಡ್ತಾನೆ ಕ್ಲೈಮ್ಯಾಕ್ಸ್ ವರ್ಗು, ಆ ಗಿಫ್ಟ್ ಗಿಂದ ಏನೇನ್ ಟ್ವಿಸ್ಟ್ ಕೊಡ್ತಾನೆ. ಅಂಡ್ ಈ ಓವರ್ ಆಲ್ ಫಿಲಮ್ ಇಟ್ಸ್ ಅ ಫನ್ ವಾಚ್ ಅಂಡ್ ಒಂಥರ ನ್ಯೂ ಅಟೆಂಪ್ಟ್ ಅಂತ ಅನ್ಬೋದು. ಸೊ ದಿಸ್ ಇಸ್ ದ 1 ಲೈನ್, ಒಬ್ಬ ನಾರ್ಮಲ್ ಆಗಿರೋನು ಹೆಂಗ್ ವರ್ಕ್ ಆಗ್ತಾನೆ ಅಂತ ಹೇಳಿ ಸರ್. ನೀನ್ ಇಷ್ಟೊತ್ತು ಹೇಳಿದಲ್ಲ, ಅದು ಒಂದೇ ಲೈನ್ ಅಲ್ಲಿ ಮುಗಿಸ್ತೀನಿ. ಆರ್ಯ 2 ವಿತ್ ಪ್ರೆಗ್ನೆಂಟ್ ಲೈನ್, ಆಡೆಡ್ ಪ್ರೆಗ್ನೆನ್ಸಿ. ಕ್ರೇಜಿ. ಈ ತರ ಯೋಚನೆ ಮಾಡಿರ್ಲಿಲ್ಲ, ಆರ್ಯ 2ನೇ ಆಲ್ಮೋಸ್ಟ್. ಆರ್ಯ 2ನೇ ವಿತ್ ಪ್ರೆಗ್ನೆನ್ಸಿ ಆಡೆಡ್. ಆ ಪ್ರೆಗ್ನೆನ್ಸಿ ಪಾಯಿಂಟ್ ನ ಡೈಜೆಸ್ಟ್ ಯಾರು ಮಾಡ್ಕೊಂಡಿಲ್ಲ, ಅಂದ್ರೆ ಎಷ್ಟೊಂದ್ ಜನ ಮಾಡ್ಕೊಂಡಿಲ್ಲ ಆ ಫಿಲಮ್. ಆಕ್ಚುಲಿ ನಾನು ಈ ತರ ಈ ಆಂಗಲ್ ಯೋಚನೆ ಮಾಡಿರ್ಲಿಲ್ಲ ಹಿಂಗೆ ಅಂತ. ಅದೊಂದ್ ಸೇಮ್ ಇದೆ ಗೊತ್ತಾ, ಎಲ್ಲಾ ರೈಟರ್ಗಳದ್ದು ಕೈ ಇನ್ನೊಂದು ರೈಟರ್ಗಳ ಜೋಬಲ್ ಇರುತ್ತೆ ಅಂತ. ಆ ತರ ಇವನು ಮೇ ಬಿ ಅದನ್ನ ನೋಡಿ ಇನ್ಸ್ಪೈರ್ ಆಗಿದಾರೋ, ಇಲ್ಲ ಇಟ್ಸ್ ಕೋ ಇನ್ಸಿಡೆಂಟ್ ಗೊತ್ತಿಲ್ಲ. ಸೊ ಮಜಾ ಇದೆ, ಆಕ್ಚುಲಿ ಚೆನ್ನಾಗಿದೆ ಒಂಥರ. ಅದು ಆರ್ಯ 2 ಆರ್ಯ 1 ಅದು ಇದ್ರದಕ್ಕೆ ಮಿಕ್ಸ್ ಅಂತ.
ಸೇಮ್ ಟೆಂಪ್ಲೇಟ್ ಮಿಕ್ಸ್ ಆರ್ಯ ಟು ಮಾಡಿರೋದು. ಟೆಂಪ್ಲೇಟ್ ಪ್ರೆಗ್ನೆನ್ಸಿ ಜೆನ್ಜಿ Same. ವರ್ಷನ್ಗೆ ಪ್ರೆಗ್ನೆನ್ಸಿ ಆಡ್ ಮಾಡಿದ್ದಾರೆ. ಕರೆಕ್ಟ್. ಆಮೇಲೆ ಅದು ಸೊ ಆ ಪಾಯಿಂಟ್ ಎಷ್ಟೊಂದ್ ಜನ ತಮಿಳ್ ಆಡಿಯನ್ಸ್ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂತ ನನ್ ಪ್ರಶ್ನೆ. ನನ್ಗೆ ಐ ಥಿಂಕ್ ಟೆಕ್ನಿಕಲ್ ಪಾರ್ಟ್ ಎಲ್ಲ ಬರೋಣ ಒಂದೊಂದ್ ಪಾಯಿಂಟ್ ಹೇಳಿ ಮಿಸ್ಟರ್ ಶ್ರೀನಾಗ್ ಏನ್ ಹೇಳಕ್ ಬಂದ್ರಿ. ಸರ್ ನಮ್ ಜನರೇಷನ್ ಅಲ್ಲಿ ಅಂದ್ರೆ ಸ್ವಲ್ಪ ಯಂಗರ್ ಜನರೇಷನ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ಬೋದು, ಬಟ್ ಅಕ್ಸೆಪ್ಟಬಲ್. ನಾವು ಇದನ್ನ ತುಂಬಾ ನೋಡ್ತಿರ್ತೀವಿ ನಮ್ ಜನರೇಷನ್. ಆ ಡಿಪ್ರೆಷನ್, ಆ ಮೂಮೆಂಟ್ ಅಲ್ಲಿ ಒಂದು ಡಿಸಿಷನ್ ತಗೊಳ್ಳೋದು, ಆ ಮೂಮೆಂಟ್ ಅಲ್ಲಿ ಅದ್ ಇನ್ನೇನೋ ಆಗತ್ತೆ. ಆ ಒಂದ್ ಮೂಮೆಂಟ್ ಬರುತ್ತಲ್ಲ, ಹೈ ಮೂಮೆಂಟ್, ಅದ್ರಲ್ಲಿ ಏನೋ ಡಿಸಿಷನ್ ತಗೊಳ್ತೀವಿ. ಇಲ್ಲಾಂದ್ರೆ ಒಂದ್ ಲೋ ಮೂಮೆಂಟ್ ಅಲ್ಲಿ ಇನ್ನೇನೋ ಡಿಸಿಷನ್, ಅದ ಎಫೆಕ್ಟ್ಸ್ ಸಗದಾಗಿರುತ್ತೆ. ಸೊ ಬೇಸಿಕಲಿ ನನ್ಗನ್ಸಿದ್ದೆ ಅಂದ್ರೆ ಆಕ್ಚುಲಿ ಆ ಫಿಲಮ್ ಅಂದ್ರೆ ನಾನೇನೆ ಅಂದ್ರೆ ಬೀಯಿಂಗ್ ಒಬ್ರಿಗೆ ಯಾರಾದ್ರೂ ನನಗೇನೆ ಅದೇನೋ ಆ ತರದ್ದು ಸಬ್ಜೆಕ್ಟ್ ಹೇಳಿದ್ರೆ ಸರ್ ಈ ತರದೊಂದು ಇರುತ್ತೆ, ನೀವ್ ಮಾತ್ರ ಹೀರೋ ಮಾತ್ರ ಬರೀ ತ್ಯಾಗನೇ ಮಾಡ್ಕೊಂಡು ಹೋಗ್ತಿರ್ತೀರ, ಹಿಂಗ್ ಮಾಡಿದ್ರೆ ಒಪ್ಕೊಳ್ಳೋದೇ ಕಷ್ಟ ಆಕ್ಚುಲಿ. ಅಂದ್ರೆ ಅದು ಅವ್ನು ಹೆಂಗ್ ಒಪ್ಕೊಂಡೋ ಗೊತ್ತಿಲ್ಲ, ಇಲ್ಲಾಂದ್ರೆ ಡೈರೆಕ್ಟ್ ಹೆಂಗ್ ಒಪ್ಪಿಸೋದ್ನೋ ಗೊತ್ತಿಲ್ಲ, ಇಲ್ಲ ಪ್ರೊಡ್ಯೂಸರ್ ಹೆಂಗ್ ಒಪ್ಪಿಸೋದ್ನೋ ಗೊತ್ತಿಲ್ಲ. ಆದ್ರೆ ಅದು ಪಾಯಿಂಟ್ ಇದೆ ಗೊತ್ತಾ, ಹೀರೋಯಿನ್ ಸಿಗಲ್ಲ, ಬಟ್ ಹೀರೋಯಿನ್ಗೋಸ್ಕರ ಹೀರೋ ಅಂದ್ರೆ ಅವ್ಳಿಗೆ ಏನು ಅನ್ಸುತ್ತೋ, ಅವ್ಳಿಗೆ ಇಷ್ಟ ಪಡುತ್ತೋ ಅದ್ ಮಾಡ್ತಾ ಹೋಗ್ತಿರೋದಲ್ಲ. ಹೇಳ್ಬೇಕು ಅಂದ್ರೆ ಹೀರೋಯಿನ್ನೇ ಇಲ್ಲ, ಒಬ್ಬ ಹೀರೋ ಒಂದ್ ಹುಡುಗ ಹುಡುಗಿ ಸೇರ್ಸೋದಕ್ಕೆ ಏನಾಗುತ್ತೋ ಅದೇ ತರ ಜರ್ನಿ ಮಾಡ್ತಾರ. ಬಟ್ ಇಟ್ಸ್ ಕ್ರೇಜಿ ಅಂದ್ರೆ ಒಪ್ಕೊಳೋದೇನೆ ಇದೆ ಗೊತ್ತಾ, ಡೈಜೆಸ್ಟ್ ಮಾಡ್ಕೊಳೋದು ಇದೆ ಗೊತ್ತಾ ಹೀರೋ ಆಕ್ಚುಲಿ. ಅಂದ್ರೆ ಇದನ್ನ ಆಕ್ಟ್ ಮಾಡೋದ್ ಬಿಡಿ, ಹೀರೋ ಡೈಜೆಸ್ಟ್ ಮಾಡ್ಕೊಳೋದಿದೆ ಅದು ಕ್ಯಾರೆಕ್ಟರೈಸೇಷನ್, ಅದು ಆಕ್ಚುಲಿ ನಮ್ಗೆ ಒಂದ್ ಸೆಲ್ಯೂಟ್ ಹೊಡಿಬೇಕು. ಆಕ್ಚುಲಿ ಮೂವಿ ಮಿಕ್ಸ್ ರಿವ್ಯೂಸ್ ಬಂದಿದೆ ಎಲ್ಲಾ ಕಡೆನೂ. ಅಂದ್ರೆ ಮೇಜರ್ ಪೀಪಲ್ ಇಷ್ಟಪಟ್ಟಿದ್ದಾರೆ, ಇನ್ ಕೆಲವ್ರು ಇಷ್ಟಪಟ್ಟಿಲ್ಲ. ನೀನ್ ಹೇಳ್ದೆ ಗೊತ್ತಾ, ಅದು ಈ ಫಿಲಂ ಹೀರೋಯಿನ್ನೇ ಇಲ್ಲ ಅನ್ನೋದು ಆ ಪಾಯಿಂಟೇ ಹೊಡ್ತಾ ಬಿತ್ತೇನೋ ಅಂತ ನನಗೆ, ಅಂದ್ರೆ ಇಷ್ಟ ಆಗದೆ ಇರೋರಿಗೆ. ಯಾಕೆಂದ್ರೆ ಮಮಿತಾ ಬೈಜು ಎಲ್ಲಾರು ಸೌತ್ ಇಂಡಿಯನ್ ಕ್ರಶ್ ಅಂತಾನೆ ಇವಾಗ ಬಿಂಬಿಸ್ಕೊಳ್ತಿದ್ದಾರೆ. ಅವ್ರನ್ನ ಹೀರೋಯಿನ್ ಮಾಡ್ಬಿಟ್ಟು ನೀನು ಕೊನೆಯಲ್ಲಿ ಅವ್ರನ್ನ ಪ್ರೆಗ್ನೆಂಟ್ ಕ್ಯಾರೆಕ್ಟರ್ ತಂದಾಗ ಯಾರು ಡೈಜೆಸ್ಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಆ ಪಾರ್ಟ್ ನ. ಐ ಥಿಂಕ್ ನನ್ಗೆ ಇದು ನನ್ಗೂ ಗೊತ್ತಾಯ್ತು, ಬಿಕಾಸ್ ಹೇಳಿ ಮಿಸ್ಟರ್ ಶ್ರೀನಾಥ್. ಏನಿದೆ ಸರ್, ಅದೇ ಅವ್ರ ಆ ರೋಲ್ ತಗೊಂಡಿದ್ರು ಒಂದ್ಸಲ ಇದೆ, ಅಂದ್ರೆ ಅಷ್ಟು ಈಸಿಯಾಗಿ ಯಾವ್ದೇ ಫೀಮೇಲ್ ಆದ್ರೂ ಆತರ ರೋಲ್ ತಗೊಳೋದ್ ಕಷ್ಟ. ಅವ್ರು ಪ್ರೀವಿಯಸ್ ಮೂವೀಸ್ ಅಲ್ಲೆಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ಕ್ಯೂಟ್ ಆತರ ಬಬ್ಲಿ ಆತರ ಕೆಲವ್ದು ನೋಡಿದ್ದು, ನಾನ್ ನೋಡಿರೋ ಪ್ರಕಾರ. ಸಡನ್ ಆಗಿ ಈ ತರ ರೋಲ್ ಅಂದ್ರೆ ಇಟ್ಸ್ ನಾಟ್ ಈಸಿ. ಅವ್ರು ಚೂಸ್ ಮಾಡಿದಾರಲ್ಲ, ಅದಕ್ಕೊಂದು ಅಲ್ಲ ಕಾಸ್ಟಿಂಗ್ ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿದೆ, ಕಾಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ. ಕಂಟಿನ್ಯೂ ಮಾಡು. ಅದೇ ಸರ್ ಅವ್ರು ಹೇಳಿದಂಗೆ, ಸರ್ ಹೇಳಿದಂಗೆ ಅವ್ರನ್ನ ಕ್ಯಾಸ್ಟಿಂಗ್ ಆಗ್ಲಿ, ಅವ್ರು ಮತ್ತೆ ಡೈರೆಕ್ಟರ್ ಕೂಡ ಪ್ರದೀಪ್ ರಂಗನಾಥ್ ಅವ್ರನ್ನ ಒಪ್ಸಕ್ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರದ್ದು ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡ್ತಿದ್ದೆ, ಒಂದ್ 4-5 ಸತಿ ಅಪ್ರೋಚ್ ಆಗಿ ನಾನ್ ಬೇಡ ಅಂದ್ರೆ ಯಾರೋ ನನ್ ಹಿಂದೆನೆ ಬರ್ತಿರಲ್ಲ ಅಂತ ಪ್ರದೀಪ್ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕಾದ್ರೂ ಒಂದ್ ಚಾನ್ಸ್ ಕೊಡೋಣ ಅಂತ ಚಾನ್ಸ್ ಕೊಟ್ಟಿದ್ದೆ, ಆತರ ಏನೋ ಒಂದು ಸ್ಟೇಜ್ ಮೇಲೆ ಅದ್ರಲ್ಲೂ ಒಂದು ಹೇಳ್ತಾರೆ ಅನ್ಸುತ್ತೆ. ಬಟ್ ದೇ ಪುಲ್ಡ್ ಆಫ್ ಎ ಗ್ರೇಟ್ ಮೂವಿ ಸರ್. ಎಂಟರ್ಟೈನ್ಮೆಂಟ್ ಆಕ್ಚುಲಿ ಎಂಟರ್ಟೈನ್ಮೆಂಟ್. ಪ್ರದೀಪ್ ರಂಗನಾಥ್ ಫಿಲಮ್ ಅಲ್ಲಿ ಫಸ್ಟ್ ಅವ್ನು ಬರ್ಕೊಳೋದೇನಂದ್ರೆ ಎಂಟರ್ಟೈನರ್ಸ್ ಮಾಡ್ತೀನಿ ನಾನು, ಅದ್ರ ಜೊತೆ ನಾನು ಕತೆ ಬರ್ಕೋತೀನಿ ಅಂತಾನೆ ಬರೀತಾನೆ ನಾನು. ಬಿಕಾಸ್ ಹಿ ಹ್ಯಾಸ್ ದಟ್ ಸ್ವ್ಯಾಗ್. ಅಂದ್ರೆ ಅದ್ರ ಬಗ್ಗೆನೂ ಒಂದಷ್ಟು ಫ್ಲಾಸಸ್ ಇದೆ, ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಏನಂದ್ರೆ ನನಗ್ ಕಾನ್ಸೆಪ್ಟ್ ಬಗ್ಗೆ ಏನ್ ಅನ್ಸಿದ್ದು ಅಂದ್ರೆ, ಅದು ನಾನು ಅಂದ್ರೆ ಅಂದ್ರೆ ಒಂಥರ ಯುನೀಕ್ ಕಾನ್ಸೆಪ್ಟ್ ಏನಲ್ಲ. ಅಂದ್ರೆ ಅದು ಆ ತರದ್ದು ತುಂಬಾ ಕಥೆಗಳು ನೋಡಿದೀನಿ, ಕನ್ನಡದಲ್ಲಿ ತುಂಬಾ ಬಂದಿದೆ ಆ ತರದ್ದು. ಎಷ್ಟೊಂದು ಬಂಧನ, ಆಕ್ಚುಲಿ ಬಂಧನ ಹಂಗೆ ಇರ್ಬೋದು. ಆಲ್ಮೋಸ್ಟ್ ಒಂದ್ ಹೀರೋ ಅದು ಅವಳ ಮದ್ವೆ ಆಗ್ತಾರೆ, ಬಟ್ ಅವ್ನ ಇದ್ ಮಾಡ್ತಾರೆ, ಈ ತರದ್ ತುಂಬಾ ಫಿಲಮ್ಗಳು ಬಂದಿದೆ. ಬಟ್ ದ ಥಿಂಗ್ ಇಸ್ ಏನು ಅಂದ್ರೆ, ನಾಟ್ ಪ್ರೆಗ್ನೆಂಟ್ ಈ ತರದ್ದಲ್ಲ, ಬಟ್ ಆ ಲವ್ ಮಾಡ್ತಿರೋ ಹುಡುಗಿನ ಇನ್ನೊಬ್ಳು ಮದ್ವೆ ಆಗ್ತಾರೆ, ಅವಳನ್ನ ಹೆಂಗ್ ಕೇರ್ ಮಾಡೋದು, ಈ ತರದೆಲ್ಲ ತುಂಬಾ ಇದೆ. ಬಟ್ ದ ಥಿಂಗ್ ಇಸ್ ನನ್ಗೆ ಅನ್ಸುತ್ತೆ ಅಂದ್ರೆ, ಆ ಎಲಿಮೆಂಟ್ ಇದೆ ಗೊತ್ತಾ, ಒಂದು ಹುಡುಗಿನ ಅವಳ ಜೊತೆ ಸೇರ್ಸೋದು, ಬಟ್ ಹೀರೋ ಮಾತ್ರ ಅವಳನ್ನ ಲವ್ ಮಾಡ್ತಿರ್ತಾರೆ, ಬಟ್ ಅವಳ್ದು ಅಂದ್ರೆ ಅವಳ್ದು ಏನು ಸೆಲ್ಫ್ ನೋಡ್ಕೋಬೇಕು ಆ ತರ ನೋಡ್ಕೋತಾ ಇರ್ತಾಳೆ. ಅದು ನನ್ಗೆ ಬ್ಯಾಕ್ ಫೈರ್ ಆಗಿದ್ದು ಅನ್ಸುತ್ತೆ. ಮೇ ಬಿ ನಾನು ಅನ್ಕೊಂಡಿದ್ದೆ ಇವ್ಳು ಲವ್ ಮಾಡ್ತಿರ್ತಲ್ಲ ಇಂಟರ್ವ್ಯೂ ಹಂಗಲ್ಲಿ, ಆಕ್ಚುಲಿ ಇವ್ನು ಲವ್ ಬಂದ್ಬಿಟ್ಟು ಬಂದ್ಬಿಡ್ತಾನೆ. ಸೊ ಇವರಿಬ್ರು ಸೆಕೆಂಡ್ ಹಾಫ್ ಹೆಂಗ್ ಕ್ಯಾರಿ ಮಾಡ್ತಾರೆ ಈ ಲವ್ ನ, ಆ ತರದೇನೋ ಹೋಗುತ್ತೆ ಅನ್ಕೊಂಡಿದ್ದು. ಬಟ್ ಅವರು ಹಂಗಿಲ್ಲ, ನಾವು ಸ್ಟಿಕ್ ಟು ದ ಸ್ಟೋರಿನ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೋದ್ರಲ್ಲ, ದಟ್ ವಾಸ್ ಗ್ರೇಟ್ ಆಕ್ಚುಲಿ. ಬಟ್ ಅದೇನಾಗಿದೆ ನಮ್ಮ ಅಂದ್ರೆ ಲೈಕ್ ಸೌತ್ ಇಂಡಿಯನ್ ಬ್ರೈನ್ಸ್ ಬೇಸಿಕಲಿ, ನಾವು ಅಂದ್ರೆ ನಮ್ಮ ಹೀರೋ ಅಂದ್ರೆ ಹೀರೋಯಿನ್ ಇವ್ರಿಬ್ರು ಪವಿತ್ರವಾಗಿರ್ತಾರೆ, ದೇ ಡೋಂಟ್ ಬಿಲಾಂಗ್ ಟು ಎನಿ, ಅವ್ರಿಬ್ರು ಆಕ್ಚುಲಿ ಸೇರ್ತಾರೆ. ಈ ತರದ್ ಏನೋ ಒಂದಷ್ಟು ನಮ್ಮನ್ನ ಬಿಲ್ಡ್ ಮಾಡಿ ಬಂದ್ಬಿಟ್ಟಿದ್ದಾರೆ ಅವಾಗಿಂದನು. ಈಗ ಸಡನ್ ಆಗಿ ಏನಂದ್ರೆ ಇಲ್ಲ
ಅಂದ್ರೆ ಹೀರೋಯಿನ್ ಸೇರ್ಸಕ್ ಮಾಡ್ತಿರ್ತಾನೆ, ಬಟ್ ಹೀರೋ ಅಲ್ಲಿ ದೂರ ನಿಂತ್ಕೊಂಡು ನೋಡ್ತಿರ್ತಾರೆ, ನೀವಿಬ್ರು ಚೆನ್ನಾಗಿ ಮದುವೆ ಆಗಿ ಅನ್ನೋ ಪಾಯಿಂಟ್. ಇದೆಲ್ಲ ಸ್ವಲ್ಪ ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯ್ತು. ಮೇ ಬಿ ಅದರಿಂದನೇ ತಮಿಳ್ನಾಡಲ್ಲಿ ಆಕ್ಚುಲಿ ತುಂಬಾನೇ ಇದಾಯ್ತು. ಅಂದ್ರೆ ಇವನ್ ಓಪನಿಂಗ್ಸ್ ಅಲ್ಲೂ ಅಷ್ಟೇ, ಇಟ್ ವಾಸ್ ಆವರೇಜ್ ಓಪನಿಂಗ್ ಎಲ್ಲ ಇತ್ತು. ಬಟ್ ತೆಲುಗು ಮತ್ತೆ ಕನ್ನಡದಲ್ಲಿ ಆಕ್ಚುಲಿ ಚೆನ್ನಾಗಿ, ಅಂದ್ರೆ ಕರ್ನಾಟಕದಲ್ಲಿ ಸಖತ್ತಾಗಿ ಓಡ್ತಿತ್ತು. ಅಲ್ಲೇ ಸ್ವಲ್ಪ ಆಕ್ಚುಲಿ ಓನ್ ಸ್ಟೇಟ್ ಅಲ್ಲೇನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬಟ್ ಎಟ್ ಕಾನ್ಸೆಪ್ಟ್ ವಾಸ್ ವೆರಿ ಬ್ರೇವ್ ಕಾನ್ಸೆಪ್ಟ್. ಅಂದ್ರೆ ಒಂದ್ ಇಶ್ಯೂ ಅಷ್ಟೇ, ಅದು ಸ್ವಲ್ಪ ಬ್ರೇವ್ ಇತ್ತು. ಬಟ್ ಅದ್ ನಾವು ಟ್ಯಾಕಲ್ ಚೆನ್ನಾಗಿ ಮಾಡ್ದ. ಅಂದ್ರೆ ಕ್ಯಾಸ್ಟ್ ನ ನೋಡ್ತಿದ್ರೆ ಅದಕ್ಕಿಂತ ಇದು ಒಲಗಾರಲ್ಲ ಅನ್ನೋದು ಆ ಟ್ಯಾಕ್ಲಿಂಗ್ ಇದಿದೆ ಗೊತ್ತಾ. ಒಂದು ಏನೋ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಒಂದು ಯೂಸ್ ಮಾಡ್ತಾರ ಅಸ್ತ್ರ, ಅದು ಆಕ್ಚುಲಿ ಚೆನ್ನಾಗಿತ್ತು. ಹೌದು. ಆಮೇಲೆ ಇನ್ನೊಂದು ಪ್ರದೀಪ್ ರಿಜೆಕ್ಟ್ ಮಾಡಕ್ಕೆ, ಮಮಿತನ್ ರಿಜೆಕ್ಟ್ ಮಾಡಕ್ ಕುರಲ್ ತಾನೆ ಕ್ಯಾರೆಕ್ಟರ್ ನೇಮ್. ಕುರಲ್ ರಿಜೆಕ್ಟ್ ಮಾಡಕ್ ರೀಸನ್ ಇಲ್ಲಪ್ಪ ನನ್ಗೆ. ಇಲ್ಲ ಸರ್, ಕುರಲ್ ಅಲ್ಲ, ಕೊರಳು. ಇಲ್ಲ ಸರ್, ನನ್ನ ಪ್ರಕಾರ ಅದು ತುಂಬಾ ಚೆನ್ನಾಗಿ ರೀಸನಿಂಗ್ ಇದೆ. ಸಿ, ಅವ್ರದ್ದು ಬ್ರೇಕಪ್ ಆಗಿದೆ, ಅವ್ರದ್ದು ಎಕ್ಸ್ ಮದ್ವೆ ಆಯ್ತು, ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗಿದೆ. ಅದಾದ್ಮೇಲೆ ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಇನ್ನೊಬ್ರು ಹುಡುಗಿ ಬಂದು ನಂಗೆ ಪ್ರಪೋಸ್ ಮಾಡ್ತಾರೆ. ಅಂದ್ರೆ ಅವರಿಗೆ ಪ್ರದೀಪ್ ರಂಗನಾಥ್ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರ ಥಾಟ್ ಪ್ರೊಸೆಸ್, ಆ ಮೂಮೆಂಟಮ್ ಇದೆಯಲ್ಲ, ಆ ಗ್ಯಾಪ್ ಇಲ್ಲ. ಅವನಿಗೆ ಇದಾಯ್ತು, ನೆಕ್ಸ್ಟ್ ಪಾಯಿಂಟ್ ಇದ್ ಬಂತು, ನೆಕ್ಸ್ಟ್ ಅವ್ರು ಪ್ರಪೋಸ್ ಮಾಡ್ತಾರೆ. ಈಗ ಅವನು ಏನ್ ಮಾಡ್ಬೇಕಂತ ತಲೆಯಲ್ಲಿ ಅಷ್ಟು ಓಡಲ್ಲ ಅನ್ಕೊಳ್ತೀನಿ, ಯಾವ್ದೇ ಹುಡ್ಗಂಗಾದ್ರು ಯಾವ್ದೇ ಹುಡುಗಿಗಾದ್ರು. ಈಗ ಯಾವ್ದೋ ಒಂದು ಡಿಪ್ರೆಷನ್ ಇಂದ ಹೊರಗೆ ಬರ್ಬೇಕಾದ್ರೆ, ಅಥವಾ ಯಾವ್ದೋ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೇಕಾದ್ರೆ ಸಡನ್ ಆಗಿ ಯಾವ್ದಕ್ಕಾದ್ರು ಸ್ಮಾರ್ಟ್ ಮೂವ್ ಆಗಿ ತಗೊಳಕ್ಕಾಗಲ್ಲ, ಲಾಜಿಕಲ್ ಮೈಂಡ್ ವರ್ಕ್ ಆಗಲ್ಲ. ಅದಕ್ಕೆ ಅನ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಬ್ರಿಲಿಯಂಟ್ ಆಗಿ ಬರ್ದಿದ್ದಾರೆ ಅನ್ಸುತ್ತೆ ನನಗೆ. ಬಟ್ ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರಲ್ಲ, ಅವನಾದ್ರೆ ಆ ಕ್ಯಾರೆಕ್ಟರೈಸೇಷನ್. ಮತ್ತು ಇನ್ನೊಂದು ನನ್ನ ಸ್ಪೆಷಾಲಿಟಿ ನಾನ್ ನೋಡಿದ್ದು ಏನು ಅಂದ್ರೆ, ಅದು ತಪ್ಪು ಮಾಡತ್ತೆ, ಆ ಕ್ಯಾರೆಕ್ಟರ್ ಒಂದು ಮಿಸ್ಟೇಕ್ ಮಾಡತ್ತೆ ಅಥವಾ ಏನೊಂದು ಮಾಡತ್ತೆ, ಅದಾದ್ಮೇಲೆ ಅದು ರಿಯಲೈಸ್ ಆಗತ್ತೆ, ನಾನು ಇದು ತಪ್ಪು ಮಾಡಿದ್ದೀನಿ. ಸ್ಟಾರ್ಟಿಂಗು ಮದ್ವೆಲಿ ಏನೋ ಒಂದ್ ಮಾಡ್ದ ಅಂದ್ರು, ಹೋಗ್ಬೇಕಾರೆ ನಾನ್ ಮಾಡಿ ತಪ್ಪು ಅಂತ ಹೇಳೋಗ್ತಾನೆ. ಆಮೇಲೆ ಬೈಕಲ್ಲಿ ಹೋಗ್ಬೇಕಾದ್ರು ಅಷ್ಟೇ, ನೀ ಏನಂತಿದ್ಯಾ, ನನ್ನ ಎಕ್ಸ್ ಆದ್ರೆ ಏನು, ಅದು ಏನು ಆಪ್ಷನ್ ಬಿ ನ ಅಂತ ಒಂದು ರೆಬಲ್ ಆಗಿ ಮಾತಾಡ್ತಾನೆ. ಅವನು ರೆಸ್ಪೆಕ್ಟ್ ಕೊಡ್ತಾನೆ, ಜೊತೆಗೆ ಇದು ಆಗ್ತಿದೆ. ಹೊಸ ಸಿಚುವೇಶನ್ ಬಂದಾಗ ಅವ್ನಿಗೆ ಹ್ಯಾಂಡಲ್ ಮಾಡಕ್ ಗೊತ್ತಾಗದೆ ಏನೋ ಮಾಡ್ತಾನೆ. ಬಟ್ ಆ ಮೂಮೆಂಟ್ ಆದ್ಮೇಲೆ ಅವ್ನು ರಿಯಲೈಸ್ ಆಗ್ತಾನೆ. ಆ ಕ್ಯಾರೆಕ್ಟರ್ ಆ ಸ್ಪೆಸಿಫಿಕ್ ಬರ್ದಿದ್ದಾರೆ ಅನ್ಸುತ್ತೆ. ಬ್ರಿಲಿಯಂಟ್ ರೈಟಿಂಗ್ ನನ್ನ ಪ್ರಕಾರ. ನನಗ್ ಬೆಸ್ಟ್ ಸೀನ್ ಅನ್ಸಿದ್ ಯಾವಾಗ ಗೊತ್ತಾ, ಅಂದ್ರೆ ಹೋಲ್ ಫಿಲಂ ಡೈನಾಮಿಕ್ ಚೇಂಜ್ ಆಗಿದ್ದೆ. ಹೀರೋಯಿನ್ ಅವ್ರ ಮನೆಗ್ ವಾಪಸ್ ಆದ್ರೆ, ಫಾರಿನ್ ಇಂದ ವಾಪಸ್ ಬಂದಾಗ ಇವ್ನ ಎಂಟ್ರಿ ಕೊಡ್ತಾನೆ ಗೊತ್ತಾ, ಕಿಸ್ ಕೊಡ್ಬೇಕಾದ್ರೆ. ಅಲ್ಲಿ ಹೋಲ್ ಸಿನಾರಿಯೋ ಒಂದ್ ನಡೆಯುತ್ತೆ ಗೊತ್ತಾ, ಅದೇ ಫುಲ್ ಸಿನಿಮಾ ಡೈನಾಮಿಕ್ ಚೇಂಜ್ ಮಾಡಿದ್ದು ಅಂತ ನನ್ಗೆ ಅನ್ಸಿದ್ದು. ಅಲ್ಲಿ ತನಕ ಬೇರೆನೆ ಟೋನ್ ಅಲ್ಲಿ ಹೋಗ್ತಿರತ್ತ, ಅದಾದ್ಮೇಲೆ ಬೇರೆ ಟೋನಿಗೆ ಹೋಯ್ತು. ಅದಾದ್ಮೇಲೆ ಅಲ್ಲಿ ಡಿಸಿಷನ್ಸ್ ತಗೊಳೋದವನು, ಆಮೇಲೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳು, ಬ್ಯಾಕ್ ಟು ಬ್ಯಾಕ್ ಡಿಸಿಷನ್ ಮೇಕಿಂಗ್ ಚೆನ್ನಾಗಿದೆ ಅಲ್ಲಿ ಹೀರೋದು. ತುಂಬಾ ಲಾಜಿಕಲ್, ಅವ್ರ ಎಮೋಷನ್ ಕಂಟ್ರೋಲ್ ಇಟ್ಕೊಂಡು ಹೊರಗೆ ತೋರಿಸಿದೆ ಅಂತ ಅನ್ಕೊಂಡೆ. ತುಂಬಾ ಎಮೋಷನ್ ಕಂಟ್ರೋಲ್ ಇಟ್ಕೊಂಡು ತುಂಬಾ ಲಾಜಿಕಲಿ ತೋರ್ಸ್ದಂಗ್ ಮಾಡಿ, ಈಗ ನನ್ನಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ಫಸ್ಟ್ ಅವ್ನ್ ಥಾಟ್, ಆ ಕ್ಯಾರೆಕ್ಟರ್ ಹಂಗೆ ಬಿಲ್ಟ್ ಆಗಿದೆ, ನನ್ನಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು. ಅವ್ರು ಪ್ರಪೋಸ್ ಮಾಡಿದಾಗ್ಲೂ ಕೂಡ ಬೇರೆಯವ್ರ ಮುಂದೆ ಇವ್ರಿಗೆ ಹರ್ಟ್ ಆಗಬಾರ್ದು ಅಂತ ತಗೊಳ್ಳೋದವ್ರು. ಹೌದು, ಅಲ್ಲಿ ಅಷ್ಟು ಜನ ಇದ್ದಾರೆ, ಹೆಂಗ್ ರಿಜೆಕ್ಟ್ ಮಾಡ್ಲಿ ಅಂತ ಕೇಳ್ತಾರೆ. ಅದೇ ತರ ಇಲ್ಲೂ ಲಾಜಿಕಲಿ ನೈಸ್ಲಿ ರಿಟರ್ನ್ ಕ್ಯಾರೆಕ್ಟರ್. ಆಕ್ಚುಲಿ ನನಗೆ ಅನ್ಸಿತ್ತು ಅಂದ್ರೆ, ಸೊ ಕಥೆಯಲ್ಲಿ ಆಕ್ಚುಲಿ ಲೇಯರ್ ಇದೆ. ಅಂದ್ರೆ ಅದು ಕಂಪೇರ್ ಟು ನನ್ಗನ್ಸಿದೆ ಅಂದ್ರೆ, ಇದು ಪರ್ಸನಲ್ ನನ್ನ ಒಪಿನಿಯನ್, ಮೇ ಬಿ ನಿಮ್ಮಿಬ್ಬರಿಗೂ ಚೆನ್ನಾಗಿ ಅನ್ಸಿರ್ಬೋದು. ಕಂಪೇರ್ ಟು ಡ್ರ್ಯಾಗನ್ ಆಗಿ ಇನ್ನೊಂದು ಯಾವ್ದು ಡ್ರ್ಯಾಗನ್, ಅದಕ್ಕಿಂತ ಮುಂಚೆ ಲವ್ ಟುಡೇಲಿ ಕತೆ ಇತ್ತು, ಕತೆ ಜೊತೆ ಎಂಟರ್ಟೈನ್ಮೆಂಟ್ ಇತ್ತು. ಬಟ್ ಇಲ್ಲಿ ಸ್ವಲ್ಪ ಕತೆ ಒಂದ್ ಸ್ವಲ್ಪ ವೀಕ್ ಆಯ್ತು ಅನ್ಸುತ್ತೆ. ಅಂದ್ರೆ ದಟ್ ಇಟ್ ವಾಸ್ ಅ ವೆರಿ ಥಿನ್ ಲೈನ್, ಅದ್ರ ಮೇಲೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾನೆ. ಅಂದ್ರೆ ರೈಟಿಂಗ್ ಇದೆ, ಗುಡ್ ರೈಟಿಂಗ್ ಇದೆ, ಅಂದ್ರೆ ಅದು ಅವನ ಎಮೋಷನ್ಸ್ ಆಗ್ಲಿ ಆ ತರದೆಲ್ಲ ಚೆನ್ನಾಗಿದೆ. ಬಟ್ ಮೋರ್ ದೆನ್ ನನಗನ್ಸಿದೆ ಅಂದ್ರೆ, ಡ್ರ್ಯಾಗನ್ ಆಗ್ಲಿ ಲವ್ ಟುಡೇ ಆಗ್ಲಿ, ದ ಕೋರ್ ವಾಸ್ ವೆರಿ ಸ್ಟ್ರಾಂಗ್. ಅಂದ್ರೆ ಕೋರ್ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಅದ್ರ ಮೇಲ್ಗಡೆ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ರು. ಸೊ ಇಲ್ಲಿ ಸ್ವಲ್ಪ ಕೋರು ಇಟ್ ವಾಸ್ ವೆರಿ ಥಿನ್ ಲೈನ್. ಆ ಥಿನ್ ಲೈನ್ ಅಲ್ಲಿ ಇವನು ಏನ್ ಕಾಂಪ್ಲಿಕೇಟ್, ಅದ್ರಲ್ಲಿ ಹೆಂಗ್ ಟ್ವಿಸ್ಟ್ ಕೊಟ್ಕೊಂಡು ಹೋಗ್ತಾರೆ ಅನ್ನೋ ಪಾಯಿಂಟ್ ಇದು. ಬಟ್ ಇಟ್ ವಾಸ್ ಎಂಟರ್ಟೈನರ್. ನನಗೇನ್ ಅನ್ಸುತ್ತೆ ಅಂದ್ರೆ,
ಕನ್ನಡದಲ್ಲಿ ಆತರ ಎಂಟರ್ಟೈನರ್ಸ್ ಗಳು ಬರ್ಬೇಕು. ಲೈಕ್ ಯಾವಾಗಿತ್ತಾ ಅಂದ್ರೆ ಇದು ಹೆಂಗ್ ಎಂಟರ್ಟೈನರ್ ಗಳು ಜಾಕಿ ಇತ್ತು. ಜಾಕಿ ವಾಸ್ ಕ್ರೇಜಿ ಎಂಟರ್ಟೈನರ್ಸ್. ಅಂದ್ರೆ ಅದು ಫಿಲಂ ಏನಾದ್ರು ಇರ್ಲಿ, ಕತೆ ಏನಾದ್ರು ಇರ್ಲಿ, ಅದ್ರಲ್ಲಿ ಒಂದು ಹುಡುಗಿನ ಅದನ್ನ ಹುಡುಗಿ ಟ್ರ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು, ಈ ತರದ್ ಏನೇನೋ ಇದ್ರುನು ಬಟ್ ಅದು ಎಂಟರ್ಟೈನರ್ ಆಗಿತ್ತು. ಅಂದ್ರೆ ಅದು ಪುನೀತ್ ಸರ್ದು ಅಟೆಂಪ್ಟ್ ಆಗ್ಲಿ, ಅದು ಕಾಮಿಡಿ ಟೈಮಿಂಗ್ ಆಗ್ಲಿ, ಆಮೇಲೆ ರಂಗಾಯಣ ಸರ್ದು ಮತ್ತೆ ಇವು ಪುನೀತ್ ಸರ್ದು ಕಾಂಬಿನೇಷನ್ ಆಗ್ಲಿ, ಇಟ್ ವಾಸ್ ಎ ಎಂಟರ್ಟೈನರ್. ನಮ್ಗೇನ್ ಮತ್ತೆ ಎಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದ್ ಕಥೆಯಲ್ಲಿ ಸೀರಿಯಸ್ ನೋಟ್ ಇತ್ತು ಇದ್ರಲ್ಲೂ. ಸೊ ಅದೇ ತರದ್ದು ಎಂಟರ್ಟೈನರ್ ತಗೊಂಡಿದ್ರು. ನಮ್ದು ಇದ್ರಲ್ಲೂ ಅಷ್ಟೇ, ಈ ಡೂಡಲ್ಲೂ ಅಷ್ಟೇ ಅವ್ನೇನ್ ಮಾಡ್ತಿರೋದು ನನ್ ಪ್ರಕಾರ ಪ್ರದೀಪ್ ರಂಗನಾಥ್ ಅಂದ್ರೆ ಎಂಟರ್ಟೈನ್ಮೆಂಟ್ ನೇ ಮೇನ್ ಕೋಶಂಟ್ ಆಗಿ ಇಟ್ಕೊಂಡಿದ್ದಾನೆ. ಅದ್ರ ಮೇಲೆ ಎಲ್ಲಾ ಕಥೆಗಳು ತಗೊಂಡೋಗ್ತೀನಿ. ಸೊ ಅದಕ್ಕೆ ಫಿಲಂ ವರ್ಕ್ ಆಗ್ತಿರೋದು. ನಮ್ ಜನ ಕನ್ನಡದಲ್ಲಿ ಅದು ಎಂಟರ್ಟೈನರ್ ಗಳು ಬರ್ತಿಲ್ಲ ಬೇಸಿಕಲಿ. ಎಲ್ಲರೂ ಸ್ವಲ್ಪ ಮಾಸ್ಸು ಎಲ್ಲ ಈ ತರದೇನೋ ಹೋಗ್ಬಿಟ್ಟಿದ್ದಾರೆ. ಎಂಟರ್ಟೈನರ್ ಬಂದ್ರೆ ಆಕ್ಚುಲಿ ವರ್ಕ್ ಆಗುತ್ತೆ. ಅಂಡ್ ಇನ್ನೊಂದು ಕಮಿಂಗ್ ಬ್ಯಾಕ್ ಟು ಡೂಡ್, ನನಗೆ ಡೂಡ್ ಅನ್ಸಿದೆ ಅಂದ್ರೆ ಅದು ಸ್ವಲ್ಪ ತಿನ್ ಲೇಯರ್ ಅಲ್ಲಿ ಇತ್ತು. ಇನ್ನೊಂದ್ ಸ್ವಲ್ಪ ಬೇರೆ ಇರ್ಬೋದಾಯ್ತು. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದ್ರಲ್ಲೂ ಅವ್ನು ಎಷ್ಟು ಪಾಸಿಬಲ್ ಟ್ವಿಸ್ಟ್ಗಳು ಕೊಡ್ಬೋದು. ಅವನು ಇವನಿಗೊಂದು ಬ್ರೇಕಪ್ ಆಗುತ್ತೆ, ತಿರ್ಗಿ ಅದಾದ್ಮೇಲೆ ಇವಳನ್ನ ಲವ್ ಮಾಡ್ತಾನೆ, ಇವಳನ್ನ ರಿಜೆಕ್ಟ್ ಮಾಡ್ತಾನೆ, ನೆಕ್ಸ್ಟ್ ಅದಕ್ಕೊಂದು ಡಿಪ್ರೆಷನ್, ಆ ಡಿಪ್ರೆಷನ್ ಬೇಗ ತಗೊಂತಾನೆ, ಅದ್ರ ಹೆಂಗ್ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು. ಸೊ ಅದಾದ್ಮೇಲೆ ಇವನೊಂದು ಲವ್ ಮದ್ವೆ ಆಗ್ಬೇಕು ಅಂತ ಒಪ್ಕೊಬಿಡ್ತಾನೆ. ಮದ್ವೆ ಆದ್ಮೇಲೆ ಅವನು ಆಕ್ಚುಲಿ ಇದ್ರಲ್ಲಿ ಇದಕ್ಕೆಲ್ಲಕ್ಕೂ ಕ್ರೇಜ್ ಆಗಿ ವರ್ಕ್ ಆಗಿದೆ ಅನ್ನೋದು ಆ ಶರತ್ ಕುಮಾರ್. ಆಕ್ಚುಲಿ ಶರತ್ ಕುಮಾರ್ದು ಮಾತ್ರ ನೆಕ್ಸ್ಟ್ ಲೆವೆಲ್. ಅವನು ಆ ಕ್ಯಾರೆಕ್ಟರ್ ಇಂದಾನೆ ಆಕ್ಚುಲಿ ಫಿಲಂಗಳಿಗೆ ಮೇಜರ್ ಟ್ವಿಸ್ಟ್ ಗಳು ಸೆಕೆಂಡ್ ಹಾಫ್ ಅಲ್ಲಿ ಬರಕ್ ಸ್ಟಾರ್ಟ್ ಆಗೋದು. ಸೆಕೆಂಡ್ ಹೀರೋ ಇಂಟರ್ವಲ್ ಎಸ್ಪೆಷಲಿ. ಆಕ್ಚುಲಿ ಸೆಕೆಂಡ್ ಹೀರೋ ಹೇಳ್ಬೇಕು ಅಂದ್ರೆ ಆ ಪ್ರಾಂಕ್ ಗಳೆಲ್ಲ ಇದೆಲ್ಲ. ಸೊ ದಟ್ ಪ್ರಾಂಕ್ ಆಗ್ಲಿ, ಇನ್ನೊಂದು ಅಂದ್ರೆ ಈ ತರದ್ದು ಆಕ್ಚುಲಿ ಕ್ರೇಜ್ ಆಗಿ ವರ್ಕ್ ಆಗುತ್ತೆ. ಆತರ ಕ್ಯಾರೆಕ್ಟರ್ ಗಳೇ ನಾವು ನೋಡಿಲ್ಲ ತುಂಬಾ. ಅಂದ್ರೆ ಆತರ ಅವನೇ ಸೀರಿಯಸ್, ಅದೇ ತರ ವಿಲನ್ಗಳು ಆಕ್ಚುಲಿ ಎಷ್ಟೋ ಫಿಲಮ್ ಅಲ್ಲಿ ಆತರ ನೋಡಿದ್ವಿ ನಾವು. ಅವನೇ ಕಾಮಿಡಿ ಮಾಡ್ತಿರ್ತಾನೆ, ಬಟ್ ನೋಡಿದ್ರೆ ಅವನೇ ಟ್ವಿಸ್ಟ್ ಹೊಡಿತಿರ್ತಾನೆ, ಅವನೇ ಭಯ ಹುಟ್ಟಿಸ್ತಿರ್ತಾನೆ, ಅವನೇ ಕಾಮಿಡಿ ಮಾಡ್ತಿರ್ತಾನೆ. ಈ ತರದ್ ಎಷ್ಟೊಂದು ಕ್ಯಾರೆಕ್ಟರ್ಗಳಿದೆ. ಅವು ಆಕ್ಚುಲಿ ಯಾವ ತರ ಕ್ಯಾರೆಕ್ಟರ್ಗಳು ಬರ್ದಿರೋದ್ರಿಂದ ಆ ಫಿಲಮ್ಗಳು ಟ್ವಿಸ್ಟ್ ಕೊಟ್ಕೊಂಡು ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಪ್ರಾಂಕ್ ಗಳಾಗ್ಲಿ, ಅವಳನ್ನ ಯಾರೋ ಅವ್ರ ಅಕ್ಕನು ಅದೇ ತರ ಕ್ಯಾಸ್ಟಿಸಮ್ ಅಲ್ಲಿ ಒಬ್ಬಳನ್ನ ಸಾಯಿಸಿದೆ ಅನ್ನೋದು ಅಲ್ಲಿ. ಸೊ ಅದನ್ನ ಪ್ರಾಂಕ್ ತರ ಮಾಡ್ಕೊಂಡು, ಸೊ ಅದನ್ನ ಆಕ್ಚುಲಿ ತರದ್ ಗೊತ್ತಾ, ಗರುಡಾರಾಮ್ ಅವ್ರು ಬರೋದಾಗ್ಲಿ, ಪಾಯಿಂಟ್ ಆಗ್ಲಿ, ಮೇಜರ್ ಟ್ವಿಸ್ಟ್ ಬರೋದೇ ಅವರಿಂದಾನೆ. ಅವ್ರ ಕ್ಯಾರೆಕ್ಟರ್ ಇಂದಾನೆ ಟ್ವಿಸ್ಟ್ ಓಪನ್ ಆಗೋದು. ದಟ್ ವಾಸ್ ಆಕ್ಚುಲಿ ಕ್ರೇಜಿ. ಅಂದ್ರೆ ಅದು ಸ್ಟೋರಿ ಇಲ್ಲ ಅಂದ್ರೂ ಟ್ವಿಸ್ಟ್ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಆಟ ಆಡ್ಕೊಂಡಿದೆ ಅಂತ ಹಂಗ ಅನ್ನಿಸ್ತು. ಅಂಡ್ ಪ್ರದೀಪ್ ರಂಗನಾಥ್ ಅವ್ರದ್ದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಅನ್ಸುತ್ತಷ್ಟೇ ಇಲ್ಲ ಅವರು ಒಂದೇ ತರ ಸ್ಟೀರಿಯೋಟೈಪ್ ಆಗಿ ಒಂದೇ ಇದ್ ಮಾಡ್ತೀವಿ ಅಂತ. ಬಟ್ ಸೆಕೆಂಡ್ ಹಾಫ್ ಅಲ್ಲ, ಮಗು ಜೊತೆ ಕಾನ್ವರ್ಸೇಷನ್ ಇದೆ, ಮಗು ಜೊತೆ ಕಾನ್ವರ್ಸೇಷನ್ ಮಾಡಿ ಅವಳೊಬ್ಬ ಜೋಕರ್ ಅನ್ನೋ ಪಾಯಿಂಟ್ ಎಲ್ಲ ಇದೆ ಗೊತ್ತಾ. ಅಲ್ಲ ಅವ್ರ ಆಕ್ಟಿಂಗ್ ಮಾತ್ರ ಆಕ್ಚುಲಿ ಏನ್ ಕ್ರೇಜ್ ಆಗಿ ಮಾಡೋಣ ಹೋದ್ರು. ಅಂದ್ರೆ ಅವನು ತುಂಬಾ ಸ್ವಾಗ್ ನೇ ಮೇಂಟೈನ್ ಮಾಡ್ತಿದ್ರು. ಸ್ವಾಗ್ ಎಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ವಾಗ್ ಸ್ವಲ್ಪ ಓವರ್ಡೋಸ್ ಎಲ್ಲ ಇದೆ. ಒಂಥರ ರಜನಿಕಾಂತ್ ನ ಮಿಕ್ಸ್ ಮಾಡ್ಬಿಟ್ರೆ ಮೈ ಮೇಲೆ ಹೊಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ, ಆ ತರದ್ದು ಸ್ವಾಗ್ ತುಂಬಾ ಇದೆ. ಬಟ್ ಸ್ಟಿಲ್ ಸ್ವಾಗ್ ಇದ್ರೂನು ಅಲ್ಲೊಂದ್ 2-3 ಕಡೆ ಜೋಕರ್ ಎಲ್ಲ ಅದ್ ಬಂದಾಗ ಆಕ್ಚುಲಿ ಸೆಟಲ್ ಆಗಿ ಪ್ಲೇ ಮಾಡಿದಲ್ಲ, ಅದು ಆಕ್ಚುಲಿ ವರ್ಕ್ ಸಕಾಲಾಗಿ ನಂಗೆ ವರ್ಕ್ ಆಯ್ತು ಆ ಪಾಯಿಂಟ್. ಆಮೇಲೆ ಆ ಸೀನು ಅಷ್ಟೇ, ಯಾವ್ದು ಗೊತ್ತಾ, ಮಮಿತಾ ಮತ್ತೆ ಪ್ರದೀಪ್ ಅವರು ಕಾರಲ್ಲಿ ಹೋಗ್ತಾ ಇರ್ಬೇಕಾರೆ, ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ಬೇಕಾರೆ, ಆ ಸೀನು ಅಲ್ಟಿಮೇಟ್ ಸೀನ್. ಆಕ್ಚುಲಿ ಇಬ್ರು ಪರ್ಫಾರ್ಮೆನ್ಸ್ ಸೂಪರ್ ಆಗಿ ಮಾಡಿದ್ದಾರೆ. ನಿನ್ ಯಾವ ಸೀನ್ ಇಷ್ಟ ಆಯ್ತು ಮಿಸ್ಟರ್ ಶ್ರೀನಾಗ್? ಓಕೆ, ಮದ್ವೆದ ಮದ್ವೆ ಟೈಮ್ ಅಲ್ಲಿ ಅವರು ಸ್ಟೇಜ್ ಮೇಲೆ ಕಾಮಿಡಿ, ಈ ಕಡೆ ಟ್ವಿಸ್ಟ್, ಈ ಕಡೆ ಪ್ರಾಂಕ್, ಎದ್ದೋಗೋದು, ಫ್ರೆಂಡ್ ಕ್ಯಾರೆಕ್ಟರ್ ಎಸ್ಪೆಷಲಿ ಕ್ರೇಜಿ, ಉಗಿತಾ ಹೋಗ್ತಾರಲ್ಲ. ಆ ಫ್ರೆಂಡ್ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿದಾನೆ. ಪರಿ ಅನ್ನೋ ಕ್ಯಾರೆಕ್ಟರ್ನು ಅಷ್ಟೇ, ಅವ್ನಿಗೆ ಇನ್ನೊಂದ್ 2-3 ಸೀನ್ ಜಾಸ್ತಿ ಕೊಟ್ಬಿಟ್ಟಿದ್ರೆ ಅವನೇ ಹೀರೋ ಆಗ್ಬಿಟ್ಟಿರೋ ಅವನು. ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಕ್ಚುಲಿ ಆ ಪರಿ ಅನ್ನೋ ಕ್ಯಾರೆಕ್ಟರ್ ಇತ್ತಲ್ಲ, ಕ್ಯಾರೆಕ್ಟರ್ ಆಕ್ಚುಲಿ ಚೆನ್ನಾಗಿ ಚೂಸ್ ಮಾಡಿದ್ರು. ಅಂದ್ರೆ ನಾನು ಒಂದ್ ಪಾಯಿಂಟ್ ಹೇಳೋದು, ಆಕ್ಚುಲಿ ಬ್ಯಾಡ್ ಗರ್ಲ್ ಅಂತ ಫಿಲಮ್ ಅಲ್ಲೂ ಅವನು ಒಂದು ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಒಂದು ಮೇ ಬಿ ಸೆಕೆಂಡ್ ಪಿ ಯು ಸಿ 12th ಅಲ್ಲಿ ಬರೋ ಅಂತ ಇದು ಅನ್ಸುತ್ತೆ. ಅಲ್ಲೂ ಆಕ್ಚುಲಿ ಈ ತರದೊಂದ್ ಏನೋ ಕ್ಯಾರೆಕ್ಟರ್ ಮಾಡಿದ್ದಾನೆ. ಅಂದ್ರೆ ಈ ತರ ಫ್ಲಕ್ಚುಯೇಷನ್ ಹುಡುಗಿಗೆ ಒಬ್ಬ ಹುಡುಗ ಸಿಕ್ಕಿದ್ರೆ ಹಿಂಗಿರುತ್ತೆ ಅಂತ. ಅದು ಆಕ್ಚುಲಿ ಅದು ಚೆನ್ನಾಗಿ ಫುಲ್ ಆಫ್ ಮಾಡಿದ್ದಾನೆ. ಈ ಫುಲ್ ಆಕ್ಚುಲಿ ಕಾಸ್ಟಿಂಗ್ ಆಕ್ಚುಲಿ ಸಖತ್ತಾಗಿದೆ ಹೇಳ್ಬೇಕು ಅಂದ್ರೆ. ಪ್ರದೀಪ್ ರಂಗನಾಥ್ ಆಗ್ಲಿ, ಅಂಡ್ ಪ್ರೇಮ ಲೂಹಿರನ್ ಆಗ್ಲಿ, ಇವನಾಗ್ಲಿ, ಪರಿ ಕ್ಯಾರೆಕ್ಟರ್ ಮಾಡೋದನ್ನಾಗ್ಲಿ, ಶರತ್ ಕುಮಾರ್ ಆಗ್ಲಿ, ಆಕ್ಚುಲಿ ಸಖತ್ ಯಾವ್ದು ಕಾಸ್ಟಿಂಗ್ ಅಲ್ಲಿ. ಮ್ಯೂಸಿಕ್ ಹೋಲ್ ಮೂವಿ ವಾಸ್
ಅಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರೋದೇ ಅದು. ಏನು ಇಡೀ ಫಿಲಮ್ ನ 4 ಲೈನ್ ಇಟ್ಕೊಂಡು ಇಡೀ ಫಿಲಮ್ ನ ಮುಗಿಸಿದ BGM ಅಂತ. ಏನಂತೀರ ಅದಕ್ಕೆ? ಮಿಸ್ಟರ್ ನಾಗ್ ಹೇಳಿ ನೀವು, ನಾನು ಆಮೇಲೆ ಹೇಳ್ತೀನಿ. ನನಗೆ ಮ್ಯೂಸಿಕ್ ಕೆಲವು ಕಡೆ ಅದೇ ಎಮೋಷನಲ್ ಕಡೆ ಚೆನ್ನಾಗಿ ವರ್ಕ್ ಆಯ್ತು, ಬಟ್ ಆದ್ರೂ ಮಾಸ್ ಅಂಡ್ ಎಮೋಷನಲ್ ಸೇಮ್ ಅನ್ಸ್ತಿದೆ. ಅದನ್ನೇ ಒಂದ್ಸತಿ ಲೋ ಟ್ಯೂನ್ ಅಲ್ಲಿ ಅಥವಾ ಇದರಲ್ಲಿ, ನಂಗೆ ಮ್ಯೂಸಿಕ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಬಟ್ ಅದೊಂದ್ ಸ್ವಲ್ಪ ಸೇಮ್. ಯಾರು ಎಷ್ಟೇ ಟ್ರೋಲ್ ಮಾಡಿದ್ರು ನನಗ್ ಅನ್ಸಿದ್ ಏನ್ ಗೊತ್ತಾ, ಅದೇ ಪ್ಲಸ್ ಪಾಯಿಂಟ್ ಆಗಿದ್ ಫಿಲಮ್ಗೆ ಅಂತ. ಹೇಗೆ ಕೇಳಿಸ್ತಾ? ಹಾ ಹೇಗೆ ಸರ್? ಅದೇನೋ ಅಂದ್ರೆ connection ಯಾರು ಇಲ್ಲ. ಏನೇ ಅಂದ್ರೂ ಹಾ ಆ ಮ್ಯೂಸಿಕ್ ಪಾರ್ಟೇ ಪ್ಲಸ್ ಪಾಯಿಂಟ್ ಆಗಿದೆ. ಯಾರು ಎಷ್ಟೇ ಟ್ರೋಲ್ ಮಾಡಿದ್ರು ಮ್ಯೂಸಿಕ್ ಪಾರ್ಟೇ ಪ್ಲಸ್ ಪಾಯಿಂಟ್ ಮ್ಯೂಸಿಕ್. ಅಂದ್ರೆ ಅದೇ See, ನಾನು ಅದೇ ಟ್ಯೂನ್ ಅದೇ ರಿದಮ್ ನ ಫುಲ್ ಮೂವಿ ಕೊಡ್ಸಿರೋದೇ ಪ್ಲಸ್ ಪಾಯಿಂಟ್. ನನಗೇನು ಅನ್ಸುತ್ತೆ ಗೊತ್ತಾ, ಸಾಯಿ ಬಂಕರ್ದು ಒಂದೊಂದು ಆಲ್ಬಮ್ ಸಾಂಗ್ಸ್ ಗಳು ನೋಡಿದ್ವಲ್ಲ, ಒಂದ್ 2-3 ಸಾಂಗು ಅದೆಲ್ಲ ಹಿಟ್ಟೆ, ಚೆನ್ನಾಗಾಯ್ತು. ಆಸಾ ಅದು ಇದು ಅಂತ ಒಂದಷ್ಟು ಅಂತ ಅದೆಲ್ಲ. ಅವನು ಸಾಂಗ್ ಅಲ್ಲಿ ಚೆನ್ನಾಗಿದ್ದಾರೆ. ನನ್ಗೂ ಒಂದೊಂದ್ಸತಿ ಅನ್ಸಿದೆ ಏನ್ ಗೊತ್ತಾ, ಈ ಹಳೆ ಫಿಲಮ್ಸ್ ಅಲ್ಲಿ ಅದು ಆಕ್ಚುಲಿ ವರ್ಕ್ ಆಗ್ತಿತ್ತು. ಒಂದೇ ಸಾಂಗ್ ನ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡಿ ಅದ್ ಹೆಂಗ್ ಕುತ್ಕೊಬಿಡುತ್ತೆ ತಲೆಯಲ್ಲಿ, ಆ ಸಾಂಗ್ ಆಕ್ಚುಲಿ ಬಂದು ಲೂಪ್ ಅಲ್ಲಿ ಕುತ್ಕೊಳ್ಳುತ್ತೆ. ಈವನ್ ಲಾಸ್ಟ್ ಇಯರ್ ಫಿಲಮ್ ಇದೆ ಗೊತ್ತಾ, ಪ್ರೇಮದು ಇದುಪಾ ಪ್ರೇಮಿಸ್ತುನ್ನ ಅದಿದ್ ಬರ್ತಿತ್ತಲ್ಲಪ್ಪ, ಓ ರಂಡು ಪ್ರೇಮ ಯಾವ್ದದು ಫಿಲಮ್? ಬೇಬಿ ಬೇಬಿಲೂ ಅಷ್ಟೇ. ಆಕ್ಚುಲಿ ಆ ಮ್ಯೂಸಿಕ್ ನ ಕೇಳಿಸಿ ಅವನು ಹೆಂಗಿತ್ತು ಅಂದ್ರೆ, ಇಡೀ ಫಿಲಮ್ ಆ ಸಾಂಗ್ ನಾನು ಫಿಲಮ್ ನೋಡ್ಕೊಂಬಂದ್ 2 ದಿನ ಆ ಸಾಂಗ್ ನ ಲೂಪ್ ಅಲ್ಲಿ 1 ವಾರ ಕೇಳಿದೀನಿ 10 ಸತಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಂತೂ ಒಳ್ಳೆ ಬೆಳಗ್ಗೆ ಇದಕ್ಕೆ ಏನಂತಾರೆ ಪೂಜೆಗೆ ಸಾಂಗ್ ಹಾಕೊಂಡ್ ಬಿಡಲ್ವಾ, ಆತರ ಸಾಂಗ್ ಹಾಕ್ಬಿಟ್ಬಿಟ್ಟು ಒಂದ್ಸತಿ ನೋಡೋದು, ಸ್ನಾನಕ್ ಮುಂಚೆ ಸ್ನಾನ ಆದ್ಮೇಲೆ ಒಂದ್ಸತಿ ನೋಡೋದು, ಆತರ ಪ್ಲೇ ಮಾಡ್ಕೊಂಡ್ ಕೂತ್ಕೊಂಡಿದ್ದ. ಸೊ ಹಂಗ್ ಇಂಪ್ಯಾಕ್ಟ್ ಇತ್ತಲ್ಲ. ನನ್ಗೆ ಇದು ಆಕ್ಚುಲಿ ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ಇನ್ನೊಂದದು ವಿಡಿಯೋ ಮಾಡೋಣ ಗತವೈಭವ ಬಗ್ಗೆ. ಗತವೈಭವ ಅಷ್ಟೇ, ವರ್ಣಮಾಲೆ ಸಾಂಗ್ ಇದೆ ಗೊತ್ತಾ, ವರ್ಣಮಾಲೆ ಸಾಂಗ್ ಆಕ್ಚುಲಿ ನನ್ಗೆ ಈಗ ಬಿಟ್ಟಾಗ ಆಕ್ಚುಲಿ ಇಂಟ್ರೆಸ್ಟಿಂಗ್ ಇಲ್ಲ ಅನ್ಸ್ತು. ಆಮೇಲೆ ಕೇಳ್ತಾ ಚೆನ್ನಾಗಿದೆಯಲ್ಲ ಅಂತ ಅನಿಸ್ತು. ಬಟ್ ಒನ್ಸ್ ನಾನು ಫಿಲಮ್ ನೋಡಾದ್ಮೇಲೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಆ ವರ್ಣಮಾಲೆ ಒಂದು ಫ್ಲೂಟ್ ಏನೋ ಮ್ಯೂಸಿಕ್ ಬರುತ್ತೆ. ಆಕ್ಚುಲಿ ಇಡೀ ಫಿಲಮ್ ನ ಅದ್ರಲ್ಲಿ ಸೆಕೆಂಡ್ ಹಾಫ್ ಅಲ್ಲೆಲ್ಲ ಅದನ್ನ ಯೂಸ್ ಮಾಡಿ ನಿಮ್ಗೆ ಹೆಂಗ್ ಆಗುತ್ತೆ ಅಂದ್ರೆ, ಆ ಫ್ಲೂಟ್ ಬಂದ್ರೆ ಸಾಕು ಮೈಯಲ್ಲಿ ಒಂಥರ ಜುಮ್ ಅನ್ನೋ ಒಂಥರ ಏನೋ ಒಂಥರ ಈರಿ ಫೀಲಿಂಗ್ ಬರುತ್ತೆ. ಈಗ ಏನೋ ಒಂಥರ ಒಳಗಡೆ ಅಂದ್ರೆ ಇಂಡ್ದಂಗ್ ಆಗುತ್ತೆ, ಎಕ್ಸ್ಟ್ರಾ ಬಿಟ್ಟು ಆ ಥರದ್ದೊಂದು ಏನೋ ಒಂದು ಫೀಲ್ ಆಗುತ್ತೆ. ಅದು ಸೇಮ್ ಇದ್ರಲ್ಲಿ ಏನ್ ಮಾಡಿದಾನೆ ಅವನು, ಒಂದೇ ಏನ್ ಮಾಡಿದಾನೆ ಸ್ಲೋ ಮೋಷನ್. ಐ ಥಿಂಕ್ ನಾನು ನೋಡಿದ್ವಿ, ನೀವೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತಿರ್ತೀರ. ಅದನ್ನ 2.0 ಮಾಡಿದ್ರೆ ಒಂದು BGM, 0.5 ಮಾಡಿದ್ರೆ ಒಂದು BGM, ಅಂಡ್ 1 ಮಾಡಿದ್ರೆ ಒಂದು BGM, ಫಾಸ್ಟ್ ಮಾಡಿದ್ರೆ ಒಂದು BGM, ಈ ತರ. ಬಟ್ ಒಬ್ಬೊಬ್ರದ್ದು ಒಂದು ಟೆಕ್ನಿಕ್. ಮೇ ಬಿ ಇವಾಗ ಅಭಯ್ ಅಲ್ಲ ಸಾರಿ ಅನಿರುದ್ಧ್ ಬಂದಾಗ್ಲೂ ಅಷ್ಟೇ, ಆಕ್ಚುಲಿ ಈ ತರನೇ ಟ್ರೋಲ್ ಇತ್ತು. ಅವ್ನು ಒಂದೇ ತರನೇ ಮಾಡ್ತಾನೆ ಎಲ್ಲಾನು, ತುಂಬಾ ಎಲೆಕ್ಟ್ರಿಕ್ ಅಲ್ಲೇ ಯೂಸ್ ಮಾಡ್ತಿದ್ದಾರೆ, ತುಂಬಾನೇ ಆತರ ಬೀಟ್ಸ್ ಗಳಿದೆ ಅಂತ. ಬಟ್ ಅವನೇ ಒಂದು ಸ್ಟೈಲ್. ಮೇ ಬಿ ಅಭಯ್ದೇನೆ ಒಂದ್ ಸ್ಟೈಲ್ ಆಗಿದೆ, ಇದೇ ತರದ್ದು ನಾನು ಇದೇ ತರ ಮಾಡ್ತೀನಿ ಅಂಡ್ ವರ್ಕ್ ಆಗ್ತಿದೆ ಅದು. ಆಕ್ಚುಲಿ ಆ ಇಂಟರ್ವಲ್ ಬರೋದಾಗ್ಲಿ ಒಂದು ಅಂತ ಬರ್ತಾರಲ್ಲ, ಆ ಎನರ್ಜಿ ಅದೆಲ್ಲ ಬ್ಯಾಂಗಲ್ ಇದೆ. ಅಂಡ್ ದಿಸ್ ಮೆಲೋಡಿ ಆಲ್ಸೋ ವರ್ಕ್ ವೆಲ್. ನನಗೆ ಮೇ ಬಿ ಅದು ಅಂದ್ರೆ ಫಿಲಮ್ ನೋಡಾದ್ಮೇಲೆ ಅನ್ಸಿತ್ತು, ಹೌದಲ್ಲ ತುಂಬಾ ಕಡೆ ತುರ್ಕಿದ್ದಾರೆ ಅಂತ ಅಂದ್ರು, ಬಟ್ ನಾನು ಫಿಲಮ್ ನೋಡುವಾಗ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ. ಆಕ್ಚುಲಿ ಚೆನ್ನಾಗಿ ಫೀಲ್ ಕುತ್ಕೋತದು, ಫ್ಲೋಗೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನನಗೇನ್ ಅನ್ಸಿದ್ರೆ, ಇನ್ನೊಂದು ಫಿಲಮ್ ಅವನ ಹಾಸ್ಪಿಟಲ್ ಅಲ್ಲಿ ಪ್ರದೀಪ್ ಅವ್ರ ಫ್ಯಾಮಿಲಿ ಶರತ್, ಮಮಿತಾ ಮತ್ತೆ ಹೃದಯನ ಒಟ್ಟಿಗೆ ಹಾಸ್ಪಿಟಲ್ ಅಲ್ಲಿ ನೋಡ್ತಾನೆ ಗೊತ್ತಾ ಡೋರ್ ಇಂದ. ಅಲ್ಲೇ ಫಿಲಮ್ ಎಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅನ್ಸ್ತು ನಮ್ಗೆ. ಅಂದ್ರೆ ಅಲ್ಲಿಂದ ಎಕ್ಸಿಟ್ ಆಗಿದ ತಕ್ಷಣ ಎಂಡ್ ಮಾಡಿದೀನಿ. ಆಕ್ಚುಲಿ ಈ ಪಾಯಿಂಟ್ ಅಲ್ಲಿ ನನಗನ್ಸಿದೆ ಅಂದ್ರೆ, ಡೈರೆಕ್ಟರ್ ಏನೋ ಒಂಥರ ಡಿಫ್ರೆಂಟ್ ಕಾಲ್ ಇದೆ ಅನ್ಸುತ್ತೆ. ಬಿಕಾಸ್ ನೀವು ಇಂಟ್ರೋಲ್ ಅಲ್ಲಿ ನೋಡಿದ್ರಷ್ಟೇ, ಅವ್ನು ಬರ್ತಾನೆ ಗೊತ್ತಾ, ಬಂದ್ ನಿಂತ್ಕೊಂಡು ಅದೇನೋ ಡೈಲಾಗ್ ಹೇಳ್ತಾನೆ, ಅವನೇನೋ ನಿನ್ಗೋಸ್ಕರ ಅಲ್ಲ ನಾನು ಸಾಯೋ ಏನೋ ಡೈಲಾಗ್ ಹೇಳ್ತಾನೆ. ಅಲ್ಲೇ ಅವ್ನು ಇಂಟ್ರೋಲ್ ಫುಲ್ ಬ್ಯಾಕ್ ಮಾಡಿ ಅವನೇನೋ ವಿಜುವಲ್ ಹೊಡಿತಾನೆ, ಅಲ್ಲಿಗೆ ಎಂಡ್ ಮಾಡ್ಬೋದಾಯ್ತು. ಬಟ್ ಸ್ಟಿಲ್ ಅವ್ನು ಇನ್ನೂ ಒಂದೆರಡು ಸೆಕೆಂಡ್ ತಗೊಂಡು ಅವ್ರಿಬ್ರು ಮದ್ವೆ ಆಗೋ ಶಾರ್ಟ್ ಕಂಟಿನ್ಯೂ ಮಾಡಿ ಇನ್ನೊಂದ್ರ ಮೇಲೆ ಹಾಕಿ ಅಲ್ಲಿ ಇಂಟರ್ವಲ್ ಕೊಡ್ತಾನೆ. ಸೊ ಮೇ ಬಿ ಹೀರೋ ಅಂದ್ರೆ ಡೈರೆಕ್ಟರ್ ಸ್ಟೈಲೇ ಹಂಗಿರ್ಬೋದು. ಅಂದ್ರೆ ಡೆಬ್ಯೂ ಡೈರೆಕ್ಟರ್ ಆಕ್ಚುಲಿ ಕ್ರೇಜ್ ಆಗಿ ವರ್ಕ್ ಆಗಿದೆ ಅವ್ರಿಗೂ. ಅಂದ್ರೆ ಅವ್ರದ್ದು ಓಪನಿಂಗ್ ಆಗ್ಲಿ, ಅವ್ರಿಗೆ ಕೀರ್ತೇಶ್ವರ್ ಅನ್ಸುತ್ತೆ, ಕೀರ್ತೇಶ್ವರ್ ಅಂತ ಏನೋ ಬರುತ್ತೆ. ಆಕ್ಚುಲಿ ಸಖತ್ತಾಗಿ ವರ್ಕ್ ಆಗಿದೆ. ನೇಮ್ಸ್ ಏನಾದ್ರು ರಾಂಗ್ ಆಗಿ ಹೇಳ್ತಿದ್ರೆ ಐ ಆಮ್ ವೆರಿ ಸಾರಿ. ಅವ್ರದ್ದು ವರ್ಕ್ ಆಗಿದೆ ಆಕ್ಚುಲಿ ಚೆನ್ನಾಗಿ. ಬಿಕಾಸ್ ಸೆಕೆಂಡ್ ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇ ಅವ್ರ ಹೆಂಗೋ ಎಂಡ್ ಮಾಡ್ಬೋದಾಯ್ತು.
ತಿರ್ಗಾ ಅದನ್ನ ಏನೋ ಒಂಥರ ಎಂಡ್ ಮಾಡಿ ಆ ಚಾಕ್ಲೇಟ್ಸ್ ಅಲ್ಲಿ ಅದು ಸ್ಟೈಲ್ ಎಲ್ಲ ಸ್ವಾಗ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಬಿಟ್ರು ತಿರ್ಗಾ ಪೋಸ್ಟ್ ಕ್ರಿಯೇಟ್ಸ್ ಇರೋದು ಇನ್ನೊಂದ್ ಸೀನ್ ಇಟ್ಟು ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ಬೇಕು. ಸೊ ಈ ಪಾಯಿಂಟ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಕ್ಚುಲಿ ಡೈರೆಕ್ಟರ್. ಆ ಓಕೆ ವಿಚಾರದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಮಧ್ಯದಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಇದ್ರೆ ಎಲ್ರು ಖುಷಿಯಾಗಿರೋಣ ಇಲ್ಲಾಂದ್ರೆ ಯಾರು ಬೇಡ ಅಂತ, ಅದಕ್ಕೊಂದು ಪ್ರಾಪರ್ ಎಂಡಿಂಗ್ ಕೊಡೋಣ ಅಂತ ಕೊಟ್ಟಿರ್ಬೋದು ಅನ್ಸುತ್ತೆ. ಫುಲ್ ಅಂದ್ರೆ ತ್ಯಾಗ 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 ಆಯ್ತು, ಅಲ್ಲಿ ತನಕನೂ ತ್ಯಾಗನೇ. ಅದಾದ್ಮೇಲೆ ಆದ್ರೂ ಅದೊಂದು ಹ್ಯಾಪಿ ಮೂಮೆಂಟ್ ಮಮಿತಾ ಪಾಯಿಂಟ್ ಆಫ್ ವ್ಯೂ ಇಂದ ಎಂಡ್ ಮಾಡೋಣ ಅಂತ ಇರ್ಬೇಕು ನೀನ್ ಹೇಳ್ದಂಗೆ. ಹಾ ಇರ್ಬೋದು. ಅಲ್ಲಿ ತನಕನೂ ಇವ್ರು ತ್ಯಾಗಮಯಿನೇ ಆಗಿರ್ತಾರ. ಅಲ್ಲಿ ಇವ್ರು ಏನೋ ಮಾಡಿರ್ತಾರಂತೆ. ಆಕ್ಚುಲಿ ಇಬ್ರದ್ದು ಸೇಮ್ ಇದಿರತ್ತೆ, ಪ್ರಾಬ್ಲಮ್ಸ್ ಆಗ್ಲಿ ಇದಾಗ್ಲಿ ಏನಾಗ್ಲಿ. ಮಮಿತಾ ಅವ್ರದ್ದು ಸೇಮ್ ಕ್ಯಾರೆಕ್ಟರ್ ಟೈಪ್. ಏನಂದ್ರೆ ಇವ್ರ ಕ್ಯಾರೆಕ್ಟರ್ ತಪ್ಪು ಮಾಡಾದ್ಮೇಲೆ ರಿಯಲೈಸ್ ಆಗ್ತಾರೆ. ಅಂದ್ರೆ ಬೇಸಿಕಲಿ ಒಂದು ಜೆನ್ಸಿ ಮೈಂಡ್ ಸೆಟ್ ಅಲ್ಲೇ ಮಾಡ್ಬಿಟ್ಟಾನೆ ಸ್ವಲ್ಪ. ನನಗೆ ಇನ್ನೊಂದು ಕ್ವಶನ್ ಇದೆ. ಅಮ್ಮುದ ನೇಹಾ ಶೆಟ್ಟಿ ಅಮ್ಮುದ ಫೈಟ್ ಆಗಿದ ತಕ್ಷಣ ಅಲ್ಲೇ ಏಂದಕ್ಕೆ ನೀನು ರಿಜೆಕ್ಟ್ ಅಂದ್ರೆ ನೀನು ಮದ್ವೆ ಆಗಿಲ್ಲ ಅಂತ ಅಲ್ಲೇ ರೀಸನ್ ಹೇಳಿದಿದ್ರೆ ಮಮಿತಾನ ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇತ್ತು ಅಂತ ನನ್ಗೆ. ಮೇ ಬಿ ಅದೇ ಮೇ ಬಿ ಅವನಿಗೊಂದು ರೀಸನ್ ಹೇಳ್ತೀನಿ. US ಹುಡುಗ ಸಿಕ್ಕಿದ್ದಾನೆ ಅನ್ಬಿಟ್ಟು ಅವಳು ಮದ್ವೆ ಆಗಿರ್ಬೋದು. ನಿನ್ ಹತ್ರ ಏನು ಇಲ್ಲ ಅನ್ನೋದು ಒಂದು ಅಂದ್ರೆ ಇವ್ನಿಗೆ ಮನವರಿಕೆ ಆಗಿರ್ಬೋದು ಅಲ್ಲಿ, ನನ್ನ ಹತ್ರ ಏನು ಇಲ್ಲ ಅನ್ನೋದು. ಮಮಿತಾ ಇವ್ನಿಗೆ ಪ್ರಪೋಸ್ ಮಾಡಿದಾಗ ನನ್ನ ಹತ್ರ ಏನು ಇಲ್ದೇನೆ ಲವ್ ಮಾಡಿದಾಳೆ ಅನ್ಬಿಟ್ಟು ಒಪ್ಕೊಂತಿದ್ನೇನೋ ಅಂತ. ಹೊಸ ಸ್ಕ್ರಿಪ್ಟ್ ರೆಡಿ ಫಿಲಂ ಅಲ್ಲೇ ಎಂಡ್ ಆಗೋಗಿರೋದು. ಅವಳು ಕೊನೆ ತನಕ ಅದಕ್ಕೆ ರೀಸನ್ ಹೇಳಲ್ಲ ನೋಡು. ಇಲ್ಲ ಅದ್ ಆಕ್ಚುಲಿ ಅದನ್ನ ಒಂಥರ ಚೆನ್ನಾಗಿ ಲೀಡ್ ತಗೊಂಡಿದ್ದಾರೆ ಆಕ್ಚುಲಿ ಡೈರೆಕ್ಟರ್ ಆ ಪಾಯಿಂಟ್ ಹೇಳ್ಬೇಕಾದ್ರೆ. ಅಂದ್ರೆ ಅವಳ ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತಾರೆ, ಅವಳು ಅಲ್ಲೆಲ್ಲ ಬಿಡ್ಲಿಲ್ಲ. ಅವ್ನ ಫಸ್ಟ್ ಅವ್ನು ಲವ್ ಇತ್ತು, ಅದನ್ನ ಹಂಗೆ ಬಿಡ್ಲಿಲ್ಲ. ಅದ್ ಆಕ್ಚುಲಿ ಇನ್ನೊಂದ್ ಕಡೆ ಎಲ್ಲೋ ಅವ್ರಿಬ್ರು ಎಲ್ಲೋ ಫಾರಿನ್ ಹೋಗ್ಬೇಕಾದ್ರೆ ಅದ್ರದ್ದು ನಾವೇನೋ ಹೆಲ್ಪ್ ಮಾಡ್ತೀವಿ ಅನ್ನೋದೊಂದು ಪಾಯಿಂಟ್ ಆಗ್ಲಿ, ಅವ್ನ ಮದುವೆಗೆ ಕಾರ್ಡ್ ಕೊಡಕ್ ಹೋದಾಗ ನನ್ಗೂ ಲವ್ ಇತ್ತು ಅಂತ ಆ ತರದೊಂದು ಏನ್ ಮಾಡೋದಾಗ್ಲಿ, ಆ ಕ್ಯಾರೆಕ್ಟರ್ ಗಳಿಗೆ ಒಂದಷ್ಟು ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನ ಕರೆಕ್ಟ್ ಆಗಿ ರೌಂಡ್ ಆಫ್ ಮಾಡಿದ್ದಾರೆ ಆಕ್ಚುಲಿ ಚೆನ್ನಾಗಿ. ಸುಮ್ನೆ ಅದು ಡಮ್ಮಿ ಬಂದು ಹೋಗಿಲ್ಲ ಕ್ಯಾರೆಕ್ಟರ್, ಕರೆಕ್ಟ್ ಆಗಿ ರೌಂಡ್ ಆಫ್ ಮಾಡಿದ್ದಾರೆ. ಅದ್ ರೀಸನ್ ಹೇಳಿದಿರ ಅಲ್ಲೇ ಎಂಡ್ ಆಗೋಗಿರೋದು ಅಂತ. ಆಕ್ಚುಲಿ ಒಂದು ಫಿಲಮ್ಸ್ ಗಳಲ್ಲಿ ಏನಂದ್ರೆ ಏನಾದ್ರು ಹೇಳೋದಕ್ಕಿಂತ ಹಂಗೆ ಬಿಟ್ಬಿಟ್ರೆ ಆಕ್ಚುಲಿ ಅದನ್ನ ಜನ ಏನೋ ಊಹಿಸ್ಕೋತಾರೆ. ಬಿಕಾಸ್ ಇವಾಗ ನಿಂಗೇನೋ ಅನಿಸ್ತು, ನನಗೆ ಅದೇನೋ ಅನ್ಸಿಲ್ಲ. ಕೊನೆ ಇವನು ಶ್ರೀನಾಗ್ ಅವ್ರಿಗೆ ಏನೋ ಅನಿಸ್ತು. ಹಂಗೆ ಒಬ್ಬೊಬ್ರಿಗೂ ಒಂದೊಂದು ಏನೋ ಅನ್ಸುತ್ತೆ. ಬಟ್ ಅದ್ ನನಗೆ ಅದೇ ಓಪನ್ ಬಿಟ್ರೆ ಎಷ್ಟೊಂದು ಅವ್ರ ಜನ ಏನೋ ಇನ್ನೇನೋ ಕಂಟಿನ್ಯೂಷನ್ ಅನ್ಕೋಬಹುದು, ಅವ್ರು ಏನೋ ಒಂದು ಇಮ್ಯಾಜಿನೇಷನ್ ಓಪನ್ ಮಾಡ್ಕೋಬಹುದು. ಓವರ್ ಆಲ್ ಏನಿಸ್ತಪ್ಪ ನಿಮ್ಗೆ ಫಿಲಮ್? ಓವರ್ ಆಲ್ ಇಟ್ಸ್ ಅ ಕ್ರೇಜಿ ವಾಚ್, ಎಲ್ಲ ಎಂಟರ್ಟೈನರ್, ಕ್ರೇಜಿ ಎಂಟರ್ಟೈನರ್. ಅಂಡ್ ಅಂದ್ರೆ ಒಂದ್ ಫಿಲಮ್ ಕುತ್ಕೊಂಡಾಗ ನನ್ಗೆ ಏನ್ಬೇಕಾದ್ರೆ ಇವನ್ ನಾವು ಬೇಸಿಕ್ ಅನ್ಕೊಳ್ಳಿ. ನಾನು ಆಕ್ಚುಲಿ ವೀರೇಶ್ ಅಲ್ಲಿ ಥಿಯೇಟರ್ ಅಲ್ಲಿ ನೋಡಿದೀನಿ. ವೀರೇಶ್ ಥಿಯೇಟರ್ ಈ ತರದಲ್ಲಿ ಒಂದು ಸಿಂಗಲ್ ಸ್ಕ್ರೀನ್ ನೋಡ್ಕೊಳೋದು, ಒಂದಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡ್ತೀನಿ. ಬಿಕಾಸ್ ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಫೀಲ್ ಆಗ್ಬೇಕಾದ್ರೆ ಕುತ್ಕೊಂಡಾಗಿಂದ ಎಂಡ್ವರ್ಗುನು ಆ ₹100 ಕೊಡ್ತೀವೋ 150 ಕೊಡ್ತೀವೋ ವಾಟ್ ಎವರ್ ಎಕ್ಸೆಟ್ರಾ ಸಿಂಗಲ್ ಥಿಯೇಟರ್ ಅಲ್ಲಿ ಅದು ಕೊಟ್ಟಾಗ ಒಂದ್ ಮಜಾ ಸಿಗ್ಬೇಕಷ್ಟೇ ನಮ್ಗೆ. ನಕ್ಕದ ಕ್ರೇಜಿ ಬ್ರೋ, ಏನೋ ಅಳಿಸ್ತಾ ಎಮೋಷನ್ ಪಾಯಿಂಟ್. ಅದ್ರ ಜೊತೆಗೆ ನಾವು ಫಿಲಮ್ ನ ನೋಡ್ಕೊಂಡು ಎಂಟರ್ಟೈನಿಂಗ್ ಅಂದ್ರೆ ಮಸ್ತ್ ಆಗಿತ್ತು ಒಂದು ಫಿಲಮ್, ಸಖತ್ತಾಗಿತ್ತು. ನನಗೊಂದು ಕೊಟ್ಟಿದ್ದು ವರ್ತು, ಆ ₹100 ₹150 ಕೊಟ್ಟಿದ್ದು ವರ್ತ್ ಅನ್ಸ್ಬಿಟ್ರೆ ಫಿಲಮ್ ಗೆಲ್ತು ಅಂತ ಅರ್ಥ. ಓಕೆ, ನಿಂಗೆ ಶ್ರೀನಾಥ್? ಅದೇ ನನಗೆ ಒಳ್ಳೆ ಎಂಟರ್ಟೈನರ್. ನಾನು OTT ನೋಡಿದ್ದು, ಬಟ್ ಅವಾಗೇನೋ ಮಿಸ್ ಮಾಡ್ಕೊಂಡೆ. ಬಟ್ ಈಗ ನೋಡಿದ್ಮೇಲೆ ರಿಯಲೈಸ್ ಆಗ್ತಿದೆ ಹೋಗಿ ನೋಡ್ಬೇಕಿತ್ತು ಅಂತ. ನಾನು ಎರಡ್ ಕಡೆನೂ ನೋಡಿದೆ, ಥಿಯೇಟರ್ ನೋಡಿದೆ, OTT ನೋಡಿದೆ. ಸೇಮ್ ಎನರ್ಜಿ ಸಿಕ್ತು ನನ್ಗೆ, ಸೇಮ್ ಎನರ್ಜಿ. ಅಂದ್ರೆ ಒಂದೊಂದ್ ಫಿಲಮ್ ಥಿಯೇಟರ್ ಮಜಾ ಕೊಡುತ್ತೆ, OTT ಅಷ್ಟ ಅನ್ಸಲ್ಲ, ಏನು ಫೀಲ್ ಆತರ ಏನು ಅನ್ಸಲಿಲ್ಲ. ಚೆನ್ನಾಗಿ. ಮತ್ತೆ ಏನಂದ್ರೆ ಟ್ವಿಸ್ಟ್ ಇದೆ, ಏನೋ ಆಗ್ತಿದೆ ಅದನ್ನ ಟ್ವಿಸ್ಟ್ ಬರುತ್ತೆ, ಗೆಸ್ ಮಾಡಿರಲ್ಲ ನಾವು. ಟ್ವಿಸ್ಟ್ ಕಾಮಿಡಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಬೇಸಿಕಲಿ ಎಂಟರ್ಟೈನರ್ ಅಂದ್ರೆ ಬೇಸಿಕಲಿ ಇನ್ನೇನು ಎಂಟರ್ಟೈನ್ ಮಾಡ್ಬೇಕು ಜನಕ್ಕೆ, ಅಂದ್ರೆ ನಗಿಸ್ಕೋಬೇಕು. ಅವ್ರಿಗೆ ಅನ್ಕೊಳ್ದೇ ಇರೋದು ಏನೋ ಟ್ವಿಸ್ಟ್ ಕೊಡ್ಬೇಕು. ಅವ್ರೇನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇವಾಗ ಏನೋ ಆಗುತ್ತೆ ನೋಡಿ ಅನ್ನೋದು, ಅದಾಗದೆ ಇನ್ನೊಂದು ಆಗ್ತಾ ಜನಗಳ ಎಂಗೇಜಿಂಗ್ ಮಾಡ್ಕೊಂಡು ಅದ್ರ ಜೊತೆಗೆ ನಗಿಸ್ಕೊಂಡು ಹೋಗ್ತಿದ್ರೆ ಇಟ್ಸ್ ಎಂಟರ್ಟೈನರ್. ಬೇಸಿಕಲಿ ಎಂಟರ್ಟೈನಿಂಗ್ ಆಕ್ಚುಲಿ ಸಖತ್ ವರ್ಕ್ ಆಗಿದೆ. ಆಕ್ಚುಲಿ ನಮ್ಗೆ ಅದ್ರ ಎಂಟರ್ಟೈನರ್ ಬೇಕು ಕನ್ನಡದಲ್ಲಿ. ಹೌದು. ಓಕೆ, ನೆಕ್ಸ್ಟ್ ಪ್ರದೀಪ್ ಅವ್ರದ್ದು LIK ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವ್ ಹೇಳಿ.
ನನ್ ಪ್ರಕಾರ ಏನೋ ಮ್ಯಾಜಿಕ್ ಮಾಡ್ತಾರೆ ಅವರು. ಫೋರ್ತ್ ಡೂಡಲ್ಲಿ ಏನೋ ಒಂದು ಫೋರ್ತ್ ಸ್ಟ್ರೈಟ್ 100 crore ಅಂತೀಯಾ? ಹೇಳ್ಬೋದು ಸರ್. ಅವ್ರನ್ನ ಎಲ್ರು ಒಂದ್ ಸ್ವಲ್ಪ ಇದ್ರ ತರ ನೋಡ್ತಿರ, ಅದನ್ನ ಸ್ವಲ್ಪ ಕಾಮಿಕ್ ಆಗಿ ಎಲ್ಲ ಅಂಡರ್ ರೇಟೆಡ್ ಇದು ಅಂಡರ್ ಡಾಗ್ ತರ. ಬಟ್ ಹೇಳಕ್ ಆಗಲ್ಲ, ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನೋ ಒಂದ್ ಸಣ್ಣದಾರು ಒಂದ್ ನ್ಯೂ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೋ ಒಂದ್ ತರ ಟ್ರೈ ಮಾಡ್ತಾರೆ. ಫೋರ್ತ್ ಅವ್ರು ಒನ್ ಕೂತ್ಕೊಂಡು ಅನ್ಬೀಟಬಲ್. ಬಟ್ ನನಗೇನ್ ಅನ್ಸುತ್ತೆ ಗೊತ್ತಾ, ನನಗೇನ್ ಅನ್ಸುತ್ತೆ ಅಂದ್ರೆ ಒಂದು ನನಗೆ ಅಂದ್ರೆ ಮೇ ಬಿ ಅದೇ ಪ್ಲಸ್, ಮೇ ಬಿ ಪ್ರದೀಪ್ ರಂಗನಾಥ್ ಇರೋದೇ ಹಂಗೆ ಅನ್ಸುತ್ತೆ. ಬಟ್ ಆ ಎನರ್ಜಿ, ಅದೊಂದು ಸ್ವಾಗ್, ಅದೊಂದು ಏನೋ ಒಂದ್ ಇದೆ ಗೊತ್ತಾ, ಅದ್ 3 ಫಿಲಮ್ ಅಲ್ಲಿ ಅದೇ ಇದೆ ಆಕ್ಚುಲಿ. ನೀವು ಲವ್ ಟುಡೇ ನೋಡಿದ್ರು ಅಷ್ಟೇ, ಏನೋ ಒಂಥರ ಸ್ವಾಗ್ ಆಗ್ಲಿ, ಡ್ರ್ಯಾಗನ್ ಅಲ್ಲೂ ಅಷ್ಟೇ, ಅದನ್ನ ಇನ್ನೊಂದ್ ಸ್ವಲ್ಪ ಸ್ಕೇಲ್ ಅಪ್ ಆಯ್ತು ಸ್ವಾಗ್. ಇದ್ರಲ್ಲಂತೂ ಫುಲ್ ಆನ್ ಸ್ವಾಗ್. ಆ ಫಿಲಮ್ ಆಲ್ಮೋಸ್ಟ್ ಸ್ವಾಗ್ ಅಲ್ಲೇ, ಆ ಚಾಕ್ಲೇಟ್ ಎಸೆಯೋದು, ಮೊಬೈಲ್ ಎಸೆಯೋದಾಗ್ಲಿ, ಆ ಒಂದು ಕ್ಲಿಕ್ ಅಂದ್ರೆ ಚಿಟಿಕೆ ಹೊಡೆಯೋದು ಒಂದು ಫ್ರೇಮ್ ಅಲ್ಲಿ, ಸೊ ಸ್ವಾಗ್ ಅಲ್ಲೇ ತಗೊಂಡೋಗ್ಬಿಟ್ಟವ್ರೆ. ಅದೊಂದು ಆಕ್ಚುಲಿ ಚೆನ್ನಾಗಿದೆ. ಬಟ್ ಏನಾಗುತ್ತೆ ಅಂದ್ರೆ ಇವಾಗ ಅದನ್ನೇ ಇನ್ನೊಂದು ಫಿಲಮ್ ಕಂಟಿನ್ಯೂ ಮಾಡ್ರೆ ಆಕ್ಚುಲಿ ನೋಡೋದಕ್ಕೆ ಇರಿಟೇಷನ್ ಆಗ್ಬಿಡುತ್ತೆ ಅನ್ಸುತ್ತೆ. ಈ ಎಸ್ ಜೆ ಸೂರ್ಯ ಕಿರ್ಚೋರ್ ಗೊತ್ತಾ, ಇನ್ನಾಡ ಅಂತ ಕಿರ್ಚಿ 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 ಅದ್ ನೋಡ್ತಾ ನೋಡ್ತಾ ಯಪ್ಪ ಈ ಫಸ್ಟ್ ಬ್ಯಾನ್ ಮಾಡಿದ್ರು ಇವನ್ನ, ಒಂದ್ 10 ವರ್ಷ ಬ್ಯಾನ್ ಮಾಡಿದ್ರೆ ಫಿಲಮ್ ಇನ್ನೊಂದ್ ಸ್ವಲ್ಪ ರಿಫ್ರೆಶ್ ಆಗಿ ಬರುತ್ತೆ, ಆ ಫೀಲ್ ಬಂದ್ಬಿಡುತ್ತೆ. ಹಂಗ ಆಗ್ಬಿಡುತ್ತೆ ನನ್ಗೆ ಅಂತ ಅನ್ಸುತ್ತೆ. ಮೇ ಬಿ ಆ ಫಿಲಮ್ ಅಲ್ಲಿ ಇವ್ರದ್ದು ಎನ್ಕ್ಯಾಶ್ ಇದ್ದೇ ಇರುತ್ತೆ, ಈ ತರದ್ ಏನೋ ಒಂದು ಎಲಿಮೆಂಟ್ ಇಟ್ಕೊಂಡೇ ಮಾಡಿರ್ತಾರೆ. ಬಟ್ ಇಟ್ ಶುಡ್ ನಾಟ್ ಓವರ್ ಡೂ ಇಟ್ ಅನ್ನೋ ಪಾಯಿಂಟ್ ನಲ್ಲಿ ಬಂದ್ರೆ ಐ ಥಿಂಕ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಅದೇನೋ ಒಂಥರ ಸ್ವಲ್ಪ ಸೈಫೈ ತರ ಏನೋ ಫುಲ್ ಲವ್ ಸ್ಟೋರಿನ ಒಂದ್ 50 ವರ್ಷದ ಮುಂಚೆ ಮಾಡಿದ್ರೆ ಮುಂದೆ ಆದ್ರೆ ಹೆಂಗಿರುತ್ತೆ ಅನ್ನೋ ತರ ಪಾಯಿಂಟ್ ಎಲ್ಲ ಇದೆ. ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಏನಂದ್ರೆ ನನಗೆ ಡೈರೆಕ್ಟರ್ ಮೇಲೆ ಅಷ್ಟು ಹೋಪ್ ಇಲ್ಲ. ಬಿಕಾಸ್ ಅವ್ರದ್ದು ವಿಜಯ್ ಸೇತುಪತಿ ಒಂದು ಬಂದಿದ್ ನಯನತಾರ ಮತ್ತೆ ಸಮಂತದ ಒಂದು ಬಂದಿತ್ತಲ್ಲ. ಸೊ ಬೇಸಿಕಲಿ ಆ ಡೈರೆಕ್ಟರ್ ಮೇಲೆ ನಂಗಷ್ಟು ಹೋಪ್ ಇಲ್ಲ. ಬಟ್ ಹೀರೋ ಮೇಲೆ ಹೋಪ್ ಇದೆ, ಅವ್ರೇನೋ ಚೆನ್ನಾಗಿ ಶೂಟ್ ಮಾಡಿರ್ತಾನೆ. ಬಿಕಾಸ್ ಬೇಸಿಕಲಿ ಇನ್ನ ಅವನು ಡೈರೆಕ್ಟರ್ ಅಲ್ವಾ, ಸೊ ಆ ಕತೆ ಏನಾದ್ರು ಚೆನ್ನಾಗಿ ಮಾಡಿಸ್ಕೋಬಹುದು, ಇಲ್ಲ ಚೆನ್ನಾಗಿ ಇರೋ ಕತೆ ಚೂಸ್ ಮಾಡಿರ್ಬೋದು. ಸೊ ಅದು ವರ್ಕ್ ಆಗುತ್ತೆ. ಬಟ್ 100 crores ಗೊತ್ತಿಲ್ಲ, ಬಟ್ ಏನೋ ಸಕಾಲಾಗಿರುತ್ತೆ ಅಂತ ಐ ಫೀಲ್. ಮೇ ಬಿ ನೋಡೋಣ, ಅಕಸ್ಮಾತ್ ಏನಾದ್ರೆ ನಮ್ದೇ ಭವಿಷ್ಯ ಹೇಳಿದ್ರೆ ಇರ್ಲಿ. ಬಟ್ 100 crores ಆಗೋದು ಡೌಟ್ ಬೇಸಿಕಲಿ ಅನ್ಸ್ತಾರೆ ನಮಗೆ. ಅಲ್ಲ, ಆ ಪಾಯಿಂಟ್ ನಾವಿಬ್ರು ಮಾತಾಡ್ಕೊಂಡಿದ್ವಿ. ಅಂದ್ರೆ ಆ ಸ್ವ್ಯಾಗು ಸ್ಟೈಲು ಡೂಡಲು ಕಂಟಿನ್ಯೂ ಆದ್ರೆ ಮಿಸ್ ಆಗ್ಬೋದು ಅಂತ. ಬಟ್ ನಮ್ಗೆ ಉಲ್ಟಾ ಹೊಡೆದಿದೆ ಅದು. ತಿರ್ಗಾ ಫೋರ್ತ್ ಚಾನ್ಸ್ ಕೊಡೋಣ ಅಂತ. ಮತ್ತೊಂದು ಎಷ್ಟೇ ಸ್ಟುಡಿಯೋದು ಹೇಳ್ತಾರೆ ಅವ್ರ ಎನರ್ಜಿ ಹೈ ಎನರ್ಜಿ ಇರತ್ತೆ, ಇದಿರುತ್ತೆ. ಬಟ್ ಅದು ವರ್ಕ್ ಆಗ್ತಿದೆ. ಎಲ್ಲಾ ಮೂವಿಗೂ ಸೇಮ್ ಎನರ್ಜಿ ಆಗ್ತಾರೆ, ಬಟ್ ವರ್ಕ್ ಆಗ್ತಿದೆ. ತುಂಬಾ ಮೂವಿಲಿ ಅದು ವರ್ಕ್ ಆಗುತ್ತೆ. ಅಂದ್ರೆ ನಾನು ಯಾವ ಪಾಯಿಂಟ್ ಅಲ್ಲಿ ಹೇಳಿದ್ರೆ ಅಲ್ಲ, ಅದು ಗೊತ್ತಾಯ್ತು. ಬಟ್ ನನ್ಗೆ ಏನ್ ಪಾಯಿಂಟ್ ಅನ್ಸುತ್ತೆ ಅಂದ್ರೆ, ಇವನ್ ನನ್ಗೆ ಏನಕ್ಕೆ ಈ ಪಾಯಿಂಟ್ ಏನಕ್ಕೆ ಬರುತ್ತೆ ನನಗೆ, ಈ ಪಾಯಿಂಟ್ ಮೇ ಬಿ ನಿಮ್ಮಿಬ್ರಿಗೆ ನನಗೆ ಬಂದಿರಬಹುದು. ಏನಕ್ಕೆ ಅಂದ್ರೆ ಇದು ಹಂಗೆ ಆಗಿದ್ದು, ಪ್ರಶಾಂತ್ ನೀರೋಡ್ದು ಹಂಗೆ ಆಗಿದ್ದು. KGF 1 ವಾಸ್ ಏನೋ ಕ್ರೇಜ್ ಆಗೈತೆ ಅಂತ ಆ ತರ ಕಲರ್ ನೋಡಿರ್ಲ, ಆ ತರ ವರ್ಲ್ಡ್ ನೋಡಿರ್ಲ. KGF 2 ಆ ವರ್ಲ್ಡ್ ಅಲ್ಲಿ ಇದ್ದಿದ್ದಕ್ಕೆ ವರ್ಕ್ ಆಗೋಯ್ತು. ಸಲಾರ್ ಆಕ್ಚುಲಿ ನನಗೇನಕ್ಕೆ ವರ್ಕ್ ಆಗಿಲ್ಲ, ಬಿಕಾಸ್ ನಾನು ಫಸ್ಟ್ ಶೋನೇ ಹೋಗಿ ನೋಡ್ಕೊಂಬಂತು. ಅಲ್ಲಿ ಏನಕ್ಕೆ ವರ್ಕ್ ಆಗಿಲ್ಲ ಅಂದ್ರೆ, ಆ ಕಲರ್ ನೋಡಿದೀವಿ, ಆ ಟೋನ್ ನೋಡಿದೀವಿ, ಆ ಸ್ಟೈಲ್ ನೋಡಿದೀವಿ. ನಮ್ ಕತೆ ಏನಾದ್ರು ಕಥೆನೂ ನೋಡಿದ್ದು, ಬಟ್ ಇಲ್ಲಿ ಏನ್ ಮಾಡ್ಬೋದು ಅಂತ ಪಾಯಿಂಟ್ ಬಂದು. ಬಟ್ ಅದು ಇನ್ನೂ ಎಳೆದಾಡ್ಬಿಟ್ಟು. ಅದೇ ಪಾಯಿಂಟ್ ಗೆ ನನ್ಗನ್ಸಿತ್ತು, ಆಕ್ಚುಲಿ ಸಲಾರ್ ಇಟ್ಸ್ ಅ ಬಿಗರ್ ಹಿಟ್, ಬಟ್ ನಾಟ್ ಸೋ ಹಿಟ್ ಆಕ್ಚುಲಿ ನನ್ ಪ್ರಕಾರ. ಅಂದ್ರೆ ಆ ತರದ್ ಇವ್ರೇನು ಓಹೋ ಅಂದ್ರಲ್ಲ, ಆ ತರದ್ ಹಿಟ್ ಅಲ್ಲ. ಬಿಕಾಸ್ ಕತೆ ಹಳೇದೆ, ಹಳೆ ಕತೆನ ಒಂದು KGF ಟೆಂಪ್ಲೇಟ್ ಹಾಕಿ ಮಾಡ್ದಂಗಿತ್ತು. ಬಟ್ ಇನ್ನೂ ಅದೇನಾದ್ರು ಕಥೆಯಲ್ಲಿ ಏನಾದ್ರು ಚೆನ್ನಾಗಿದ್ದು, ಸ್ಟೈಲಿಂಗ್ ಏನಾದ್ರು ಚೇಂಜ್ ಮಾಡಿದ್ರೆ ಮೇ ಬಿ ಇನ್ನೂ ಸಖತ್ತಾಗಿ ವರ್ಕ್ ಆಗ್ತಿತ್ತನೋ. ಹಂಗೆ ರಿಪಿಟೇಷನ್ ಆಗ್ತಾ ಜನ ಆಗತ್ತೆ. ಗೊತ್ತು ನಿನ್ನೊಂದ್ ಸ್ಟೈಲ್ ಇದೆ ಗೊತ್ತಾಯ್ತು, ನಿನ್ನೊಂದ್ ಕಟ್ಸ್ ಗೊತ್ತಾಯ್ತು, ಹೊಸದೇನ್ ಮಾಡು, ಹೊಸ ಕಥೆಯಲ್ಲಿ ಏನಾದ್ರು ಹೇಳು ಅನ್ನೋ ಪಾಯಿಂಟ್ ಬರುತ್ತಲ್ಲ, ಹಂಗೇನೋ ಈ ಪಾಯಿಂಟ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನನ್ ಅನ್ಸಿದ್ದು. ಗೊತ್ತಿಲ್ಲ, ಮೇ ಬಿ ಐ ಆಮ್ ರಾಂಗ್, ಮೇ ಬಿ ಬೇರೆ ತರನು ವರ್ಕ್ ಆಗ್ಬೋದು. ಆ ಫಿಲಮ್ ಅಲ್ಲಿ ಇನ್ನೊಬ್ರು ಹೀರೋ ಇದಾರೆ, ಮರ್ತೋಗಿದ್ಯಾ ನೀನು? ಯಾರಪ್ಪ? ಅನಿರುದ್ಧ್. ಸೂಪರ್ ಸ್ಟಾರ್ ಅಲ್ಲ, ಇನ್ನೊಬ್ರು ಇದ್ದಾರೆ. ಇವಾಗ 100 crores ಕೊಟ್ಟೆ ಕೊಡುವಾಯ್ತು. 100 crores ಕೊಟ್ಟೆ ಏನಾರು ಮ್ಯಾಜಿಕ್ ಮಾಡ್ತಾರೆ ಆಗ್ಲೇ ಮ್ಯಾಜಿಕ್ ಮಾಡಿದ್ದಾರೆ. ಒಂದ್ ತುಣುಕ್ ಕೊಟ್ಟಿದ್ದಾರೆ, ಅಂತ. ಮ್ಯಾಜಿಕ್ ಏನೋ ಆಗತ್ತೆ, ಕಾನ್ಫಿಡೆನ್ಸ್ ಇದೆ. ಒಂದಷ್ಟು ಜನಕ್ಕೆ ಏನೋ ಅದೇನೋ ಲಕ್ ಹೋಗಿಲ್ಲ, ಅವ್ರದ್ದೊಂದು ಟ್ಯಾಲೆಂಟ್ ಗೊತ್ತಿಲ್ಲ. ಅಂದ್ರೆ ಲಕ್ ತುಂಬಾ ಯೂಸ್ ಮಾಡಬಾರ್ದು, ಯಾಕೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಟ್ಯಾಲೆಂಟ್ ಅನ್ಸುತ್ತೆ. ಅಂದ್ರೆ ಅವ್ರು ಏನೋ ಮುಟ್ಟಿದ್ದೆ ಏನೋ ಒಂದು ಅವ್ರು ಬರುವಂತ ಏರಿಂದ ಎಳ್ಕೋತಾರ ಗೊತ್ತಾ ಕ್ರಿಯೇಟಿವ್ ನ, ಅದು ಆಕ್ಚುಲಿ ಚೆನ್ನಾಗಿ ಗ್ರಾಸ್ ಮಾಡ್ಕೊಂಡು ಚೆನ್ನಾಗಿರೋ ಟ್ಯೂನ್ ಪ್ರೊಡ್ಯೂಸ್ ಮಾಡ್ತಾರೆ ಆಕ್ಚುಲಿ. ಸೊ ವರ್ಕ್ ಆಗ್ತಿದೆ. ಅನಿರುದ್ಧ್ ಇಸ್ ಇನ್ ರೈಟ್ ಟ್ರ್ಯಾಕ್. ಅಂದ್ರೆ ರೈಟ್ ಟ್ರ್ಯಾಕ್ ಅಲ್ಲ, ಇಸ್ ಇನ್ ಕ್ರೇಜಿ ಟ್ರ್ಯಾಕ್. ವರ್ಕ್ ಆಗುತ್ತೆ ಅನ್ಸುತ್ತೆ. ಲೆಟ್ಸ್ ಸಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಎನಿ ಲಾಸ್ಟ್ ಟಾಕ್ಸ್ ಮಿಸ್ಟರ್ ಶ್ರೀನಾಥ್ ಆರ್ ಮಿಸ್ಟರ್ ಮನೋಹರ್?
ನಂದು ಅಷ್ಟೇ ಅಪ್ಪ, ಮುಗೀತು. ನಂದು ಡೂಡ್ ಮುಗೀತು. ದೊಡ್ಡ ಮಿಸ್ಟರ್ ಮುಗೀತು. ಡೂಡ್. ನೋಡೋಣ ನೆಕ್ಸ್ಟ್. ಡೂಡ್ 2 ಬರ್ಬೋದಾ? ಹೇ ಡೌಟ್. ಬರಕ್ ಚಾನ್ಸ್ ಇಲ್ಲ. ಅದು ಐ ಥಿಂಕ್ ಆ ಫಿಲಮ್ ಹಂಗೆ ಬಿಟ್ಕೊಡ್ಬೇಕು. ಕೆಲವು ಮೂವೀಸ್ ಹಾಗೆ ಬಿಟ್ರೇನೆ ಚೆನ್ನಾಗಿರತ್ತೆ. ಅದನ್ನ ಸುಮ್ನೆ ಎಳ್ದಾಡಿದ್ರೆ ಸುಮ್ನೆ ಇದ್ ಮಾಡ್ತಾರೆ. ಆಕ್ಚುಲಿ ಅದು ಕರೆಕ್ಟ್. ಸುಮ್ನೆ ಪಾರ್ಟ್ ಒಂದೊಂದಕ್ಕೆ ಆಕ್ಚುಲಿ ಒಂದೊಂದು ಹೆಂಗಿರುತ್ತೋ ಹಂಗೆ ಇರ್ಬೇಕು. ಅದು ಪಾರ್ಟ್ ತಗೊಂಡೋದ್ರೆ ಅದ್ರದ್ದು ಫ್ರಾಂಚೈಸ್ ಇದ್ದು ಹೆಸರು ಹಾಳು ಮಾಡ್ಬಿಡುತ್ತೆ ಒಂದಷ್ಟು ಪಾಯಿಂಟ್ ಅಲ್ಲಿ. ಸೊ ನಾವು ಇವತ್ತು ಮಾತಾಡಿದ್ದು ಮಿಸ್ಟರ್ ಡೂಡ್ ಬಗ್ಗೆ. ಆಕ್ಚುಲಿ ಡೂಡ್ ಇಟ್ಸ್ ಅ ಕಂಪ್ಲೀಟ್ ಕಮರ್ಷಿಯಲ್ ಎಂಟರ್ಟೈನರ್ ವಿತ್ ಕ್ರೇಜಿ ಫ್ಯಾಮಿಲಿ ನೋಡ್ಬೋದು. ಏನ್ ಅಂತದೇನು ಪ್ರಾಬ್ಲಮೆಟಿಕ್ ಅಲ್ಲ, ನೋಡ್ಬೋದು. ಬಟ್ ಕ್ರೇಜಿ ಥಾಟ್, ಆ ಪಾಯಿಂಟ್ ಅವ್ನು ತಗೊಂಡೋಗಿರೋಂತ ಇದೇ ಚೆನ್ನಾಗಿದೆ. ಸೊ ಮೇ ಬಿ ಏನಾದ್ರು ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ಈ ಪಾಯಿಂಟ್ ನೀವು ಮಿಸ್ ಮಾಡಿದ್ರ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ, ಈ ಬಗ್ಗೆ ಮಾತಾಡೋಣ ಅಂತ. ನೆಕ್ಸ್ಟ್ ಮಾರೋ ಫಿಲ್ಮ್ಗಳಿಗೆ ಆ ತರದ ಪಾಯಿಂಟ್ ಗಳು ನಾವು ಆಡ್ ಮಾಡ್ಕೊಂಡು ಮಾತಾಡ್ತೀವಿ. ಆಕ್ಚುಲಿ ಡ್ಯೂರೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ತುಂಬಾ ಡ್ಯೂರೇಷನ್ ಮಾತಾಡೋ ಜನ ನೋಡ್ತಿರೋದು ಅಂತ. ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇಲ್ಲ ನೀವು ಮಾತಾಡೋದು ಇಷ್ಟ ಕೇಳ್ತೀವಿ ಅಂತ ಅಂದ್ರೆ ಅವರ್ ಗಟ್ಲೆ ಮಾತಾಡ್ತೀವಿ. ಸೊ ಇವತ್ತು ಆಗಿದ್ದ ಫಿಲಮ್ ಡೂಡ್, ನಮ್ಮ ಸಿನಿಮಾ ಮಾತು ಕಥೆದ ಇವತ್ತಿನ ಟಾಪಿಕ್ ವಾಸ್ ಡೂಡ್. ಸೊ ಇಟ್ ವಾಸ್ ಅ ಕ್ರೇಜಿ ಫಿಲ್ಮ್. ನೆಕ್ಸ್ಟ್ ಫಿಲ್ಮ್ ಯಾವ್ದು ಬರ್ತೀವಿ ಅಂತ ಕಮ್ಯುನಿಟಿ ಪೇಜ್ ಅಲ್ಲಿ ಹಾಕ್ತೀವಿ. ಸೊ ಆಸ್ ಆಫ್ ನೌ, ಸಿ ಯು, ಬೈ ಬೈ, ಗುಡ್ ನೈಟ್ ಆರ್ ಗುಡ್ ಮಾರ್ನಿಂಗ್, ಬೈ ಬಾಯ್ಸ್. ಬಾಯ್.